ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಆಪತ್ತಿನಲ್ಲಿ ಶತ್ರುಗಳೊಡನೆಯಾದರೂ ಸಂಧಿ ಮಾಡಿಕೊಳ್ಳಬಹುದು ಎಂಬುದಕ್ಕೆ ನಿದರ್ಶನವಾಗಿ ಭೀಷ್ಮನು ಇಲಿ ಬೆಕ್ಕುಗಳ ಕಥೆಯನ್ನು ತಿಳಿಸಿದುದು ಎಂಬ 138ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು, ಓ ಭರತೋತ್ತಮ, ದೀರ್ಘಾಲೋಚನೆ ಮತ್ತು ತತ್ಕಾಲಕ್ಕೆ ಉಚಿತವಾದ ಬುದ್ಧಿ ಇವೆರಡೂ ಉತ್ತಮಗಳೆಂದು, ದೀರ್ಘಸೂತ್ರದ ಅಂದರೆ ತಾಮಸ ಸ್ವಭಾವದ ಬುದ್ಧಿಯು ನಾಶಕರವೆಂದು ನೀನು ಹೇಳಿದೆ. ರಾಜನು ಶತ್ರುಗಳ ನಡುವೆ ಸಿಕ್ಕಿ ಸಂಕಟಕ್ಕೆ ಒಳಗಾಗಿರುವಾಗ ತತ್ಕಾಲಕ್ಕೆ ಅವನು ಅನುಸರಿಸಬೇಕಾದ ಬುದ್ಧಿ ಯಾವುದು? ಅವನು ಆ ಆಪತ್ ಸಮಯದಲ್ಲಿ ಬುದ್ಧಿ ಕೆಡದಂತೆ ಯಾವ ಉಪಾಯವನ್ನು ಹಿಡಿಯಬಹುದೋ ಅದನ್ನು ನನಗೆ ತಿಳಿಸಬೇಕು. ನೀನು ಧರ್ಮಾರ್ಥಗಳನ್ನು ಬಲ್ಲವನು, ಪ್ರಾಜ್ಞನು, ಸಕಲ ಶಾಸ್ತ್ರ ನಿಪುಣನು. ಅನೇಕ ಶತ್ರುಗಳು ತನ್ನನ್ನು ಸುತ್ತಲೂ ಮುತ್ತಿದಾಗ ರಾಜನು ಆ ಅಪಾಯದಿಂದ ಹೇಗೆ ತಪ್ಪಿಸಿಕೊಳ್ಳುವನು? ಅದನ್ನು ಶಾಸ್ತ್ರಸಮ್ಮತವಾದ ನಿರೂಪಣೆಯಿಂದ ನನಗೆ ತಿಳಿಸಬೇಕು. ಒಬ್ಬ ರಾಜನು ಸಂಕಟದಲ್ಲಿ ಸಿಕ್ಕಿಬಿದ್ದಾಗ ಹಿಂದೆ ಅವನಿಂದ ಪೀಡಿಸಲ್ಪಟ್ಟವರೆಲ್ಲ ಅವನಿಗೆ ಶತ್ರುಗಳಾಗಿ ಒಂದುಗೂಡಿ ಅವನನ್ನು ಸಮೂಲವಾಗಿ ನಾಶ ಮಾಡಲು ಯತ್ನಿಸುವರು. ಹೀಗೆ ದುರ್ಬಲನಾದ ರಾಜನು ತಾನು ಒಂಟಿಯಾಗಿದ್ದು ಬಲಾಢ್ಯರಾದ ಅನೇಕ ಶತ್ರುಗಳ ಗುಂಪಿನ ನಡುವೆ ಸಿಕ್ಕಿಬಿದ್ದಾಗ ಅಸಹಾಯನಾದ ತಾನು ಅವರನ್ನು ಎದುರಿಸಿ ನಿಲ್ಲುವುದು ತಾನೇ ಹೇಗೆ? ಇಂತಹ ವಿಪತ್ಕಾಲದಲ್ಲಿ ರಾಜನು ಶತ್ರುಗಳನ್ನು ಮಿತ್ರರನ್ನು ತಿಳಿಯುವುದು ಹೇಗೆ? ಶತ್ರುಗಳಲ್ಲಿಯೂ ಮಿತ್ರರಲ್ಲಿಯೂ ಅವನು ಆಗ ಹೇಗೆ ನಡೆದುಕೊಳ್ಳಬೇಕು? ಮಿತ್ರ ಲಕ್ಷಣವುಳ್ಳವರೇ ವಾಸ್ತವದಲ್ಲಿ ಶತ್ರುಗಳಾದರೆ ರಾಜನು ಆಗ ತನ್ನ ವಿಪತ್ತನ್ನು ದಾಟುವುದಕ್ಕೆ ಮಾಡಬೇಕಾದುದೇನು? ಆಗ ಅವನು ಯಾರೊಡನೆ ಯುದ್ಧ ಮಾಡಬೇಕು? ಯಾರೊಡನೆ ಸಂಧಿ ಮಾಡಿಕೊಳ್ಳಬೇಕು? ತಾನು ಬಲಾಢ್ಯನಾಗಿದ್ದರೂ ಅಷ್ಟು ಮಂದಿ ಶತ್ರುಗಳ ನಡುವೆ ಹೇಗೆ ನಡೆದುಕೊಳ್ಳಬೇಕು? ಇಂತಹ ಸ್ಥಿತಿಯಲ್ಲಿ ಅನುಸರಿಸಬೇಕಾದ ರಾಜನ ಕೃತ್ಯವು ಬಹಳ ಮಹತ್ತಾದುದೆಂದು ನನಗೆ ತೋರಿದೆ. ಸತ್ಯಸಂಧನಾದ ನೀನೊಬ್ಬನು ಹೊರತು ಇದಕ್ಕೆ ಬೇರೆ ಯಾರು ಉತ್ತರವನ್ನು ಹೇಳಲಾರರು. ಹೇಳಿದರೂ ಅದನ್ನು ಕೇಳಿ ಅದರಂತೆ ನಡೆಯುವವರೂ ದುರ್ಲಭರೇ. ಆದುದರಿಂದ ಈ ವಿಚಾರವನ್ನು ನೀನು ವಿಮರ್ಶಿಸಿ ನನಗೆ ತಿಳಿಸಬೇಕು ಎಂದನು. ಅದಕ್ಕೆ ಆ ಭೀಷ್ಮನು, ಯುಧಿಷ್ಠಿರ, ನಿನ್ನ ಪ್ರಶ್ನೆಯು ಬಹಳ ಯುಕ್ತವಾದುದು. ಅದಕ್ಕೆ ನಾನು ಹೇಳುವ ಉತ್ತರವು ಗುಣಯುಕ್ತವಾದುದೇ. ಆಪತ್ತಿನಲ್ಲಿ ನಡೆದುಕೊಳ್ಳಬೇಕಾದ ಧರ್ಮಸೂಕ್ಷ್ಮಗಳನ್ನು ನಿನಗೆ ತಿಳಿಸುವೆನು ಕೇಳು. ಕೆಲವು ವೇಳೆ ಶತ್ರುವೇ ಮಿತ್ರನಾಗುವನು, ಮಿತ್ರನು ಶತ್ರುವಾಗುವನು. ಕಾರ್ಯಗತಿಗಳು ಆಯಾ ಸಂದರ್ಭ ವಿಶೇಷಗಳ ಕೂಡಿಕೆಗೆ ತಕ್ಕಂತೆ ಮಾರ್ಪಡುವುದೇ ಹೊರತು ಒಂದೇ ನೆಲೆಯಲ್ಲಿ ಇರಲಾರವು. ಆದುದರಿಂದ ಕಾರ್ಯ ಅಕಾರ್ಯಗಳನ್ನು ನಿಶ್ಚಯಿಸಬೇಕಾದ ಸಂದರ್ಭದಲ್ಲಿ ದೇಶ ಕಾಲಗಳನ್ನು ವಿಮರ್ಶಿಸಿ ಅದಕ್ಕೆ ತಕ್ಕಂತೆ ಇತರರಲ್ಲಿ ವಿಶ್ವಾಸವನ್ನು ವಿರೋಧವನ್ನು ತೋರಿಸಬೇಕಾಗುವುದು. ಮತ್ತು ತನ್ನಿಂದ ಆದವರೆಗೆ ಸರ್ವ ಪ್ರಯತ್ನಗಳನ್ನು ಮಾಡುತ್ತಾ ತನಗೆ ಹಿತೈಷಿಗಳಾದ ವಿದ್ವಾಂಸರೊಡನೆ ಸೇರಿ ಆಲೋಚಿಸಬೇಕು. ತನ್ನ ಪ್ರಾಣಗಳಿಗೆ ಅಪಾಯ ಉಂಟಾಗುವಂತಾಗಿ ಉಪಾಯಾಂತರವೇನು ತೋರದಿದ್ದಾಗ ಶತ್ರುಗಳಲ್ಲಿಯಾದರೂ ಸಂಧಿಯನ್ನು ಮಾಡಿಕೊಳ್ಳಬೇಕು. ಹಾಗಿಲ್ಲದೆ ಯಾವನು ವಿವೇಕಹೀನನಾಗಿ ಒಂದೇ ಹಠದಿಂದ ಶತ್ರುಗಳೊಡನೆ ಸಂಧಿ ಮಾಡಿಕೊಳ್ಳಲು ಇಷ್ಟಪಡುವುದೇ ಇಲ್ಲವೋ ಅವನು ಕೈಗೊಂಡ ಕಾರ್ಯಕ್ಕೆ ಫಲವನ್ನು ಪಡೆಯಲಾರನು. ಪ್ರಕೃತ ಕಾರ್ಯದ ಪೂರ್ವೋತ್ತರಗಳನ್ನು ಚೆನ್ನಾಗಿ ವಿಮರ್ಶಿಸಿ ಅದಕ್ಕಾಗಿ ಶತ್ರುಗಳೊಡನೆ ಸಂಧಿಯನ್ನಾಗಲಿ ಮಿತ್ರರೊಡನೆ ವಿರೋಧವನ್ನಾಗಲಿ ಬೆಳೆಸತಕ್ಕವನು ಉತ್ತಮ ಫಲವನ್ನು ಹೊಂದುವನು. ಇದೇ ವಿಷಯವಾಗಿ ಹಿಂದೊಮ್ಮೆ ಒಂದು ಆಲದ ಮರದಲ್ಲಿ ವಾಸಿಸುತ್ತಿದ್ದ ಒಂದು ಬೆಕ್ಕಿಗೂ ಒಂದು ಇಲಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವನ್ನು ಪೂರ್ವಿಕರು ಉದಾಹರಿಸಿರುವರು. ಅದನ್ನು ಹೇಳುವೆನು ಕೇಳು. ಒಂದು ಮಹಾರಣ್ಯದಲ್ಲಿ ದೊಡ್ಡದೊಂದು ಆಲದ ಮರವಿದ್ದಿತು. ಅದಕ್ಕೆ ಸುತ್ತಲೂ ಹಲವು ಬಳ್ಳಿಗಳು ಹಬ್ಬಿದ್ದವು. ಅದರ ಮೇಲೆ ನಾನಾ ವಿಧದ ಪಕ್ಷಿಗಳು ಗೂಡು ಕಟ್ಟಿ ವಾಸ ಮಾಡಿಕೊಂಡಿದ್ದವು. ದೊಡ್ಡ ಆಡಿ ಮರವುಳ್ಳದ್ದಾಗಿ ಮಹಾಮೇಘದಂತೆ ವಿಸ್ತಾರವಾಗಿ ಹರಡಿದ್ದ ಆ ವೃಕ್ಷವು ತಂಪಾದ ನೆರಳಿನಿಂದ ಅತಿ ರಮ್ಯವಾಗಿರುವುದು. ಅದರ ಬಿಳಲು ಅರಣ್ಯದ ನಾನಾ ಕಡೆಗಳಿಗೆ ವ್ಯಾಪಿಸಿ ಅನೇಕ ಸರ್ಪಗಳಿಗೂ ಮೃಗಗಳಿಗೂ ಆಶ್ರಯವಾಗಿದ್ದಿತು. ಅದರ ಬುಡದಲ್ಲಿ ಫಲಿತವೆಂಬ ಇಲಿಯೊಂದು ದೊಡ್ಡ ಬಿಲವನ್ನು ಮಾಡಿ ಅದಕ್ಕೆ ನಾನಾ ಕಡೆಗಳಲ್ಲಿ ನೂರಾರು ದ್ವಾರಗಳನ್ನು ಮಾಡಿಟ್ಟುಕೊಂಡಿದ್ದಿತು. ಒಳ್ಳೆ ಬುದ್ಧಿಚಾತುರ್ಯವುಳ್ಳ ಆ ಎಲೆಯು ಆ ಆಲದ ಮರದ ಕೊಂಬೆಗಳ ಮೇಲೆ ಓಡಾಡುತ್ತಾ ತನ್ನ ಪೊಟರೆಯಲ್ಲಿ ಸುಖವಾಗಿ ವಾಸ ಮಾಡಿಕೊಂಡಿದ್ದಿತು. ಅದೇ ಕಾಡಿನಲ್ಲಿ ಲೋಮಶವೆಂಬ ಒಂದು ಬೆಕ್ಕು ಪ್ರತಿದಿನವೂ ಅಲ್ಲಿನ ಹಲವು ಪ್ರಾಣಿಗಳನ್ನು ಕೊಂದು ಭಕ್ಷಿಸುತ್ತಿದ್ದಿತು. ಹೀಗಿರುವಾಗ ಆ ಕಾಡಿಗೆ ಚಂಡಾಲನೊಬ್ಬನು ಬಂದು ಅಲ್ಲಿ ಒಂದು ಗುಡಿಸಲನ್ನು ಕಟ್ಟಿಕೊಂಡು ವಾಸ ಮಾಡುತ್ತಾ
ಪ್ರತಿದಿನವೂ ಸಂಜೆಯಾದೊಡನೆ ಮೃಗಗಳನ್ನು ಹಿಡಿಯುವುದಕ್ಕಾಗಿ ಬಲೆಯನ್ನೊಡ್ಡಿ ಹೋಗುವನು. ಅವನು ದೃಢವಾದ ನರಗಳಿಂದ ಹೆಣೆದ ಬಲೆಗಳನ್ನು ಅಲ್ಲಲ್ಲಿ ಒಡ್ಡಿಬಿಟ್ಟು ತನ್ನ ಗುಡಿಸಲಿಗೆ ಹೋಗಿ ಬೆಳಗಾಗುವವರೆಗೆ ಸುಖವಾಗಿ ಮಲಗಿರುವನು. ಬೆಳಿಗ್ಗೆ ಬಂದು ನೋಡುವಾಗ ಅನೇಕ ಮೃಗಗಳು ಆ ಬಲೆಯಲ್ಲಿ ಸಿಕ್ಕಿಬಿದ್ದಿರುವವು. ಹೀಗೆ ಪ್ರತಿದಿನವೂ ಅನೇಕ ಮೃಗಗಳು ಅವನ ಕೈಗೆ ಸಿಕ್ಕಿ ಕೊಲೆಗೀಡಾಗುತ್ತಿದ್ದವು. ಹೀಗಿರುತ್ತಾ ಒಮ್ಮೆ ಆ ಕಾಡಿನಲ್ಲಿದ್ದ ಲೋಮಶವೆಂಬ ಆ ಬೆಕ್ಕು ಆ ಬಲೆಗೆ ಸಿಕ್ಕಿಬಿದ್ದಿತು. ಅಲ್ಲಿನ ಆಲದ ಮರದ ಪೊಟರೆಯಲ್ಲಿದ್ದ ಫಲಿತವೆಂಬ ಇಲಿಯು ಅದನ್ನು ಕಂಡಿತು. ತನಗೆ ನಿತ್ಯ ಶತ್ರುವಾಗಿ ತನ್ನನ್ನು ಕೊಲ್ಲುವುದಕ್ಕಾಗಿಯೇ ಹೊಂಚು ಹಾಕುತ್ತಿದ್ದ ಬಲಾಢ್ಯವಾದ ಬೆಕ್ಕು ಬಲೆಯಲ್ಲಿ ಸಿಕ್ಕಿಬಿದ್ದುದನ್ನು ಕಂಡು ಆ ಎಲಿಯು ಸಂತೋಷದಿಂದ ನಿರ್ಭಯವಾಗಿ ಅದರ ಮುಂದೆ ಸಂಚರಿಸತೊಡಗಿತು. ಹೀಗೆ ನಿರ್ಭಯವಾಗಿ ತಿರುಗುತ್ತಿದ್ದ ಇಲಿಗೆ ಆ ಯಂತ್ರದಲ್ಲಿ ಚಂಡಾಲನು ಮೃಗಗಳಿಗೆ ಆಸೆ ತೋರಿಸುವುದಕ್ಕಾಗಿ ಇಟ್ಟಿದ್ದ ಮಾಂಸದ ಚೂರು ಕಣ್ಣಿಗೆ ಬಿದ್ದಿತು. ಆಹಾರಕ್ಕಾಗಿ ಅಲೆಯುತ್ತಿದ್ದ ಆ ಎಲಿಯು ಆ ಮಾಂಸವನ್ನು ಕಂಡೊಡನೆ ಆ ಯಂತ್ರದ ಮೇಲೇರಿ ಆ ಮಾಂಸವನ್ನು ಭಕ್ಷಿಸುತ್ತಾ ತನಗೆ ವೈರಿಯಾದ ಬೆಕ್ಕು ಸಿಕ್ಕಿನಲ್ಲಿ ಬಿದ್ದು ತತ್ತಳಿಸುತ್ತಿರುವುದನ್ನು ಕಂಡು ಸಂತೋಷದಿಂದ ನಗುತ್ತಿದ್ದಿತು. ಅಲ್ಲದೆ ಬಲೆಯಲ್ಲಿ ಬಂಧಿಸಲ್ಪಟ್ಟಿದ್ದ ಆ ಬೆಕ್ಕಿನ ಮೈ ಮೇಲೆ ನೆಗೆದಾಡುತ್ತಾ ಆ ಮಾಂಸವನ್ನೆಲ್ಲ ಭಕ್ಷಿಸಿ ಬಿಟ್ಟಿತು. ಈ ಸಂತೋಷ ಸಂಭ್ರಮದಲ್ಲಿ ಅದಕ್ಕೆ ಮುಂದೆ ತನಗೆ ಬರುವ ಆಪತ್ತೇನೆಂದು ತಿಳಿಯಲಿಲ್ಲ. ಹೀಗೆ ಸಂತೋಷದಿಂದ ಕುಣಿಯುತ್ತಾ ಒಮ್ಮೆ ಅಕಸ್ಮಾತ್ತಾಗಿ ತಲೆ ಎತ್ತಿ ನೋಡುವಾಗ ತನಗೆ ಮೊದಲಿದ್ದುದಕ್ಕಿಂತಲೂ ಭಯಂಕರವಾದ ಶತ್ರುವೊಂದು ತನ್ನ ಹಿಂದೆ ಬರುತ್ತಿರುವುದನ್ನು ಕಂಡಿತು. ಅದರ ಮೈಯು ನೊದೆ ಹುಲ್ಲಿನಂತೆ ಬಿಳುಪಾಗಿ ಅದರ ಕಣ್ಣುಗಳು ರಕ್ತದಂತೆ ಕೆಂಪಾಗಿರುವವು. ಅದು ಅಲ್ಲಿ ಸಮೀಪದ ಬಿಲದಲ್ಲಿಯೇ ವಾಸ ಮಾಡುತ್ತಿರುವುದು. ಹೀಗೆ ಮಹಾವೇಗವುಳ್ಳದ್ದಾಗಿ ನೋಟಕ್ಕೆ ಭಯಂಕರವಾದ ಮುಂಗುಸಿಯೊಂದು ಇಲಿಯ ವಾಸನೆಯನ್ನು ಹಿಡಿದು ಇತ್ತಲಾಗಿ ವೇಗದಿಂದ ಬರುತ್ತಿದ್ದಿತು. ಅದಕ್ಕೆ ಹರಿತವೆಂದು ಹೆಸರು. ಅದು ಆ ಇಲಿಯ ಮೇಲೆ ಬಿದ್ದು ಒಂದೇ ನುಂಗಾಗಿ ಅದನ್ನು ನುಂಗಿಬಿಡುವ ಆತುರದಿಂದ ನಾಲಿಗೆಯನ್ನು ನೀಡುತ್ತಾ ತಲೆಯನ್ನು ಮೇಲಕ್ಕೆತ್ತಿಕೊಂಡು ಮೈಯನ್ನು ನಿಗುರಿಸಿ ಇಲಿಯ ಮೇಲೆ ಹಾರುವುದಕ್ಕೆ ಸಿದ್ಧವಾಗಿದ್ದಿತು. ಇಲಿಯು ಆ ಮುಂಗುಸಿಯನ್ನು ಕಂಡೊಡನೆ ಭಯದಿಂದ ಅತ್ತಲಾಗಿ ತಿರುಗಿ ನೋಡುವಷ್ಟರಲ್ಲಿ ಮರದ ಕೊಂಬೆಯ ಮೇಲೆ ಹರಿತವಾದ ಕೊಕ್ಕುಳ್ಳ ಮತ್ತೊಂದು ಶತ್ರುವು ತನ್ನ ಮೇಲೆ ಬೀಳುವುದಕ್ಕಾಗಿ ಕಾದಿರುವುದನ್ನು ಕಂಡಿತು. ಅದೊಂದು ಗೂಬೆ. ಅದು ಆ ಮರದಲ್ಲಿಯೇ ಒಂದು ಪೊಟ್ಟರೆಯಲ್ಲಿ ವಾಸ ಮಾಡಿಕೊಂಡಿದ್ದಿತು. ಅದಕ್ಕೆ ಚಂದ್ರಕವೆಂದು ಹೆಸರು. ಆ ದೊಡ್ಡ ಪಕ್ಷಿಯನ್ನು ಕಂಡ ಮೇಲೆ ಇಲಿಗೆ ಭಯದಿಂದ ಪ್ರಾಣವೇ ಹೋಗುವಂತಾಯಿತು. ಇತ್ತಲಾಗಿ ಮುಂಗುಸಿ, ಕತ್ತಲಾಗಿ ಗೂಗೆ, ಇವೆರಡು ಶತ್ರುಗಳ ನಡುವೆ ಸಿಕ್ಕಿ ಮಹಾ ವಿಪತ್ತಿಗೊಳಗಾದ ಆ ಇಲಿಯು ಅಂತಹ ಪ್ರಾಣ ಭಯದಲ್ಲಿಯೂ ಮನಸ್ಸನ್ನು ಸ್ಥಿಮಿತ ಮಾಡಿಕೊಂಡು ಹೀಗೆಂದು ಆಲೋಚಿಸಿತು. ಈಗ ನನಗೇನೋ ಮಹಾವಿಪತ್ತು ಬಂದೊದಗಿರುವುದು, ಮರಣವು ಸನ್ನಿಹಿತವಾಗಿರುವುದು. ನಾನಾ ಕಡೆಗಳಿಂದ ಹೀಗೆ ಮರಣ ಭಯವು ಪ್ರಾಪ್ತವಾಗಿರುವಾಗ ಬುದ್ಧಿಶಾಲಿಯಾದವನು ಮಾಡಬೇಕಾದುದೇನು ಎಂದು ಚಿಂತಿಸಿತು. ಯಾವ ಕಡೆಯಿಂದಲೂ ತಪ್ಪಿಸಿಕೊಂಡು ಹೋಗಲು ಸಾಧ್ಯವಿಲ್ಲದೆ ಸುತ್ತಲೂ ಶತ್ರುಗಳಿಂದ ಮುತ್ತಲ್ಪಟ್ಟು ಭಯದಿಂದ ತತ್ತಳಿಸುತ್ತಿದ್ದ ಆ ಇಲಿಗೆ ಕೊನೆಗೆ ಒಂದು ನಿಶ್ಚಯವು ಹುಟ್ಟಿತು. ಆಗ ಅದು ತನ್ನಲ್ಲಿ ತಾನು ಮಹಾ ಇಂತಹ ಮಹಾವಿಪತ್ತುಗಳು ಬಂದು ಪ್ರಾಣ ಸಂಶಯವು ಉಂಟಾದಾಗಲೂ ಹಲವು ಉಪಾಯಗಳಿಂದ ಆ ವಿಪತ್ತನ್ನು ತಪ್ಪಿಸಿಕೊಂಡು ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದೇ ಅವಶ್ಯವು. ಈಗ ನನಗಾದರೂ ನಾನಾ ಕಡೆಗಳಿಂದ ಪ್ರಾಣ ಸಂಶಯವು ಬಂದೊದಗಿದೆ. ಈಗ ನಾನು ಈ ಬಲೆಯಿಂದ ಹಾರಿ ನನ್ನ ಬಿಲದೊಳಕ್ಕೆ ಹೊಕ್ಕರು ಮುಂಗುಸಿಯು ನನ್ನನ್ನು ಬಿಡದು. ಅದು ಬಿಲದೊಳಗೆ ಪ್ರವೇಶಿಸಿ ನನ್ನನ್ನು ನುಂಗಿಬಿಡುವುದು. ಇಲ್ಲಿಯೇ ಇದ್ದರೆ ಮೇಲಿಂದ ಗೂಗೆಯು ಹಾರಿ ಬಂದು ನನ್ನನ್ನು ಕುಕ್ಕಿಕೊಂಡು ಹೋಗುವುದು. ಇತ್ತಲಾಗಿ ಬೆಕ್ಕು ತನ್ನ ಸಿಕ್ಕಿನಿಂದ ತಪ್ಪಿಸಿಕೊಂಡು ಬಂದರೆ ಅದು ನನ್ನನ್ನು ಒಂದೇ ಕಬಳವಾಗಿ ನುಂಗಿಬಿಡುವುದು. ನಾನು ಇಂತಹ ಸಂಕಟಗಳಲ್ಲಿಯೂ ಧೈರ್ಯಗೆಟ್ಟು ಕಳವಳಿಸಬಾರದು. ಉಸಿರಾಡುವವರೆಗೆ ಪ್ರಾಣವನ್ನು ಕಾಪಾಡಿಕೊಳ್ಳುವ ಪ್ರಯತ್ನವನ್ನು ಬಿಡಬಾರದು. ಬುದ್ಧಿಶಾಲಿಯೂ ಪ್ರಾಜ್ಞನೂ ಆದವನು ಕ್ರೂರ ವಿಪತ್ತುಗಳಲ್ಲಿಯೂ ಎದೆಗೆಡಲಾರನಲ್ಲವೇ? ಈಗ ನನಗೆ ಬಂದೊದಗಿರುವ ಈ ಪ್ರಾಣ ಸಂಕಟದಲ್ಲಿ ಈ ವಿಪತ್ತಿನಿಂದ ತಪ್ಪಿಸಿಕೊಳ್ಳಬೇಕಾದರೆ ನನಗೆ ಜನ್ಮಶತ್ರುವಾದ ಈ ಬೆಕ್ಕಿನಿಂದಲ್ಲದೆ ಬೇರೆ ಉಪಾಯವೇನೂ ತೋರುವುದಿಲ್ಲ. ಏಕೆಂದರೆ ಈ ಬೆಕ್ಕು ಈಗ ದೊಡ್ಡ ಸಂಕಟದಲ್ಲಿ ಸಿಕ್ಕಿಬಿದ್ದಿದೆ. ಈಗ ನಾನು ಇದಕ್ಕೆ ಬೇಕಾದ ಸಹಾಯವನ್ನು ಮಾಡಬಹುದು. ನಾನು ಮಾಡತಕ್ಕ ಸಹಾಯವು ಮಹತ್ತಾದುದೇ ಹೊರತು ಸಾಧಾರಣವಲ್ಲ. 3 ಮಂದಿ ಶತ್ರುಗಳು ನನ್ನನ್ನು ಕೊಲ್ಲುವ ಪ್ರಯತ್ನದಲ್ಲಿರುವಾಗ ಯಾವುದಾದರೂ ಉಪಾಯದಿಂದ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಈಗ ನಾನು ಈ ಬೆಕ್ಕನ್ನೇ ಆಶ್ರಯಿಸುವೆನು. ಇತರ ಶತ್ರುಗಳನ್ನು ವಂಚಿಸುವುದಕ್ಕಾಗಿ ನನ್ನ ಬುದ್ಧಿಯನ್ನು ಉಪಯೋಗಿಸಿ ತಕ್ಕ ನೀತಿಯನ್ನು ಹಿಡಿದು ಈ ಬೆಕ್ಕಿಗೆ ನಾನು ಹಿತವಾದವನ್ನು ಹೇಳುವೆನು. ಈ ಮಾರ್ಜಾಲನೇನೋ ನನಗೆ ಪ್ರಬಲ ಶತ್ರುವೇ ಆದರೂ ಅದಕ್ಕೆ ಬಂದೊದಗಿರುವ ಈಗಿನ ಕಷ್ಟವು ಅತಿ ಪ್ರಬಲವಾದುದೇ.
ಈ ಒರಟು ಜಂತುವಿಗೆ ಈಗಲಾದರೂ ನನ್ನ ಬುದ್ಧಿವಾದಗಳು ಕಿವಿಗೇರುವವು. ಪರೀಕ್ಷಿಸಿ ನೋಡುವೆನು. ಇದು ಈಗ ಪ್ರಾಣಾಪತ್ತಿನಲ್ಲಿ ಸಿಕ್ಕಿಬಿದ್ದಿರುವುದರಿಂದ ಒಂದು ವೇಳೆ ನನ್ನೊಡನೆ ಸಂಧಿ ಮಾಡಿಕೊಳ್ಳುವುದಕ್ಕೆ ಒಪ್ಪಿದರೂ ಒಪ್ಪಬಹುದು. ಬಲಾಢ್ಯನ ಬಾಧೆಗೆ ಸಿಕ್ಕಿಬಿದ್ದವನು ಶತ್ರುವಿನೊಡನೆಯಾದರೂ ಸಂಧಿ ಮಾಡಿಕೊಂಡು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದು ಹಿರಿಯರು ಹೇಳುವರು. ಅವಿವೇಕಿಯಾದ ಮಿತ್ರನಿಗಿಂತಲೂ ವಿವೇಕಿಯಾದ ಶತ್ರುವೇ ಮೇಲು. ಈಗ ನನ್ನ ಸ್ಥಿತಿಯು ಬಹಳ ಕಠಿಣವಾಗಿರುವುದು. ಈಗ ನನ್ನ ಪ್ರಾಣವು ನನ್ನ ಶತ್ರುವಾದ ಈ ಬೆಕ್ಕಿನ ಕೈಯಲ್ಲಿರುವುದು. ಆದುದರಿಂದ ಈಗ ನಾನು ಈ ಬೆಕ್ಕಿಗೆ ಆತ್ಮರಕ್ಷಣೆಯ ಉಪಾಯವೇನು ಎಂಬುದನ್ನು ತಿಳಿಸುವೆನು. ಇಂತಹ ಸಮಯಗಳಲ್ಲಿ ಈ ಬೆಕ್ಕು ನಾನು ವಿವೇಕವುಳ್ಳ ಶತ್ರುವನ್ನಾಗಿಯೇ ಭಾವಿಸಿ ಅದನ್ನು ಆಶ್ರಯಿಸುವುದು ತಪ್ಪಲ್ಲ. ಈ ಬೆಕ್ಕನ್ನು ನಾನು ವಿವೇಕವುಳ್ಳ ಶತ್ರುವನ್ನಾಗಿಯೇ ಭಾವಿಸಿ ಅದನ್ನು ಆಶ್ರಯಿಸುವುದು ತಪ್ಪಲ್ಲ ಎಂಬಿ ವಿಧವಾಗಿ ಆ ಇಲಿಯು ಅಂತಹ ಅನೇಕ ಪ್ರಬಲ ಶತ್ರುಗಳ ನಡುವೆ ಪ್ರಾಣಾಪಾಯದಲ್ಲಿ ಸಿಕ್ಕಿಬಿದ್ದಾಗಲೂ ಧೈರ್ಯಗೊಂದದೆ ತನ್ನಲ್ಲಿ ತಾನು ಆಲೋಚಿಸಿತು. ಅರ್ಥಗತಿಗಳನ್ನು, ಸಂಧಿ ವಿಗ್ರಹಗಳಿಗೆ ತಕ್ಕ ಕಾಲ ದೇಶಗಳನ್ನು ಚೆನ್ನಾಗಿ ತಿಳಿದ ಆ ಇಲಿಯು ಮೆಲ್ಲಗೆ ಆ ಬೆಕ್ಕನ್ನು ಕರೆದು, ಓ ಮಾರ್ಜಾಲ ರಾಜ, ಈಗ ನಾನು ನಿನ್ನೊಡನೆ ಸ್ನೇಹಭಾವದಿಂದ ಮಾತಾಡುವೆನೇ ಹೊರತು ಬೇರೆ ಅಭಿಪ್ರಾಯದಿಂದ ಅಲ್ಲವೆಂದು ತಿಳಿ. ನೀನು ಅಪಾಯವಿಲ್ಲದೆ ಬದುಕಿರುವೆಯಷ್ಟೇ. ನೀನು ಹೇಗಾದರೂ ಬದುಕಬೇಕು ಎಂಬುದೇ ನನ್ನ ಕೋರಿಕೆ. ಈಗ ನಮ್ಮಿಬ್ಬರಿಗೂ ಸಮಾನವಾದ ಕ್ಷೇಮವನ್ನು ಬಯಸಿ ನಾನು ಹೇಳುವೆನು. ಓ ಸೌಮ್ಯ, ನೀನು ಬಲೆಗೆ ಸಿಕ್ಕಿದುದಕ್ಕಾಗಿ ಹೆದರಬೇಡ. ನೀನು ಮೊದಲಿನಂತೆ ಸುಖವಾಗಿ ಬದುಕಿರಬಹುದು. ಆದರೆ ನೀನು ನನ್ನನ್ನು ಕೊಲ್ಲದೆ ಇರುವುದಾದರೆ ನಾನು ನಿನ್ನನ್ನು ವಿಪತ್ತಿನಿಂದ ಉದ್ಧರಿಸುವೆನು. ಈಗ ನಿನ್ನ ವಿಷಯದಲ್ಲಿ ನನಗೆ ಒಂದು ಒಳ್ಳೆಯ ಉಪಾಯವು ತೋರುತ್ತಿದೆ. ಅದರಿಂದ ನೀನು ಬದುಕಿಕೊಳ್ಳಬಹುದು. ನನಗೂ ಅದರಿಂದ ಕ್ಷೇಮವುಂಟು. ನಮ್ಮಿಬ್ಬರ ಕ್ಷೇಮಕ್ಕಾಗಿ ನಾನು ಬಹಳ ಸೂಕ್ಷ್ಮವಾಗಿ ಆಲೋಚಿಸಿ ಈ ಉಪಾಯವನ್ನು ನಿರ್ಧರಿಸಿಕೊಂಡಿರುವೆನು. ಅದು ಅತ್ತಲಾಗಿ ಒಂದು ಮುಂಗುಸಿಯು, ಇತ್ತಲಾಗಿ ಒಂದು ಗೂಗೆಯು ಪಾಪ ಬುದ್ಧಿಯಿಂದ ನನ್ನ ಮೇಲೆ ಕಣ್ಣಿಟ್ಟು ಹೊಂಚು ಹಾಕುತ್ತಿವೆ. ಅವು ನನ್ನ ಮೇಲೆ ಬೀಳುವವರೆಗೆ ಮಾತ್ರವೇ ನನ್ನ ಬದುಕು. ಅತ್ತಲಾಗಿ ಮರದ ಕೊಂಬೆಯ ಮೇಲಿರುವ ಗೂಬೆಯು ನನ್ನ ಮೇಲೆ ಕಣ್ಣಿಟ್ಟು ಭಯಂಕರವಾದ ಕಣ್ಣಾಲಿಗಳನ್ನು ತೊಳಲಿಸುತ್ತಾ ಬಾರಿ ಬಾರಿಗೆ ಕೂಗುತ್ತಿದೆ. ಅದರ ಕಣ್ಣನ್ನು ನೋಡಿ ನನ್ನ ದೇಹವು ನಡುಗುತ್ತಿದೆ. ಸತಾಂ ಸಾಪದಂ ಮೈತ್ರಂ ಎಂಬಂತೆ ನಿಮ್ಮಂತಹ ಸಾಧುಗಳೊಡನೆ 7 ಅಡಿಗಳನ್ನಿಟ್ಟು ನಡೆಯುವಷ್ಟರಲ್ಲಿ ಅಥವಾ 7 ಮಾತುಗಳನ್ನು ನುಡಿಯುವಷ್ಟರಲ್ಲಿ ಸ್ನೇಹವು ದೃಢಪಡುವುದೆಂದು ಹೇಳುವರು. ನೀನು ವಿವೇಕಿಯಾದುದರಿಂದ ನಿನಗೆ ನನ್ನಲ್ಲಿ ಮೈತ್ರಿ ಇರಲಿ. ನಾನು ನಿನ್ನೊಡನೆ ಮೈತ್ರಿಯಿಂದ ವರ್ತಿಸಿ ಸಹಾಯ ಮಾಡುವೆನು. ಇನ್ನು ಮೇಲೆ ನಿನಗೆ ಪ್ರಾಣ ಭಯವಿಲ್ಲ, ಹೆದರಬೇಡ. ಆದರೆ ಆದರೆ ನನ್ನ ಸಹಾಯವಿಲ್ಲದೆ ಈಗ ನೀನು ಈ ಬಲೆಯಿಂದ ತಪ್ಪಿಸಿಕೊಂಡು ಹೋಗಿ ಬದುಕಲಾರೆ. ಆದುದರಿಂದ ಎಲೆ ಬೆಕ್ಕೆ, ನೀನು ನನ್ನನ್ನು ಹಿಂಸಿಸುವುದಿಲ್ಲವೆಂದು ಭರವಸೆ ಕೊಟ್ಟರೆ ನಿನ್ನ ಬಲೆಯ ಹಗ್ಗವನ್ನು ನಾನು ಹಿಡಿದು ಕತ್ತರಿಸುವೆನು. ನೀನು ಈ ಮರದ ಕೊಂಬೆಯಲ್ಲಿ ವಾಸಿಸತಕ್ಕವನು, ನಾನು ಈ ಮರದ ಪೊಟ್ಟರೆಯಲ್ಲಿ ವಾಸಿಸತಕ್ಕವನು. ನಾವಿಬ್ಬರು ಬಹುಕಾಲದಿಂದ ಈ ಒಂದೇ ಕಡೆ ಸೇರಿ ವಾಸ ಮಾಡುತ್ತಿರುವೆವೆಂಬುದು ನಿನಗೂ ತಿಳಿದೇ ಇದೆ. ಯಾವನು ಬೇರೊಬ್ಬರನ್ನು ನಂಬದಿರುವನೋ ಮತ್ತು ಯಾವನನ್ನು ಬೇರೆ ಯಾರೂ ನಂಬುವುದಿಲ್ಲವೋ ಅವರಿಬ್ಬರನ್ನು ಪಂಡಿತರು ಪ್ರಶಂಸಿಸಲಾರರು. ಅವರಿಬ್ಬರಿಗೂ ಮನಸ್ಸಿಗೆ ಯಾವಾಗಲೂ ನೆಮ್ಮದಿಯೂ ಇರುವುದಿಲ್ಲ. ಆದುದರಿಂದ ಈಗ ನಾವಿಬ್ಬರು ಅನ್ಯೋನ್ಯ ವಿಶ್ವಾಸದಿಂದ ಸೇರಿದ್ದರೆ ನಮ್ಮಿಬ್ಬರಿಗೂ ಕ್ಷೇಮವುಂಟು. ನಮ್ಮಿಬ್ಬರಲ್ಲಿ ಪ್ರೀತಿ ವಿಶ್ವಾಸಗಳು ಹೆಚ್ಚುವವು. ಕಾಲವು ಮಿಂಚಿ ಹೋಗಬಾರದು. ಸಕಾಲಕ್ಕೆ ನಡೆಸದ ಕಾರ್ಯವನ್ನು ವಿದ್ವಾಂಸರು ಶ್ಲಾಘಿಸುವುದಿಲ್ಲ. ನಮ್ಮಿಬ್ಬರ ಪ್ರಯೋಜನ ಸಿದ್ಧಿಗೆ ಇದೇ ಸಕಾಲವು. ನೀನು ಸಾಯಬಾರದೆಂಬುದೇ ನನ್ನ ಕೋರಿಕೆ. ನಿನಗೂ ಹಾಗೆಯೇ ನನ್ನನ್ನು ಬದುಕಿಸಿಕೊಳ್ಳಬೇಕೆಂಬ ಕೋರಿಕೆ ಇರಲಿ. ಮನುಷ್ಯನು ಜಲ ಸಮೃದ್ಧವಾದ ಮತ್ತು ಆಳವಾದ ಒಂದು ಮಡುವನ್ನು ದಾಟುವಾಗ ಒಂದು ಕಟ್ಟಿಗೆಯನ್ನು ಹಿಡಿದು ಅದರ ಆಧಾರದಿಂದ ಮುಂದೆ ಸಾಗುವನು. ತನ್ನೊಡನೆ ಕಟ್ಟಿಗೆಯನ್ನು ನಿರಪಾಯವಾಗಿ ತಡಿಗೆ ಸಾಗಿಸುವನು. ಕಟ್ಟಿಗೆಯು ಅವನನ್ನು ಅಪಾಯವಿಲ್ಲದೆ ತಡಿಗೆ ಸೇರಿಸುವುದಲ್ಲವೇ? ಅದರಂತೆಯೇ ನಮ್ಮಿಬ್ಬರ ಕಾರ್ಯವು ನಮ್ಮಿಬ್ಬರ ಅನ್ಯೋನ್ಯ ಸಹಕಾರದಿಂದ ಸಿದ್ಧಿಸುವುದು. ಇದರಿಂದ ಇಬ್ಬರಿಗೂ ಮಹತ್ತಾದ ಪ್ರಯೋಜನವುಂಟು. ನಾನು ನಿನ್ನನ್ನು ಈ ಅಪಾಯದಿಂದ ರಕ್ಷಿಸುವೆನು, ನೀನು ನನ್ನನ್ನು ಅಪಾಯದಿಂದ ರಕ್ಷಿಸು ಎಂದಿತು. ಹೀಗೆ ಫಲಿತವೆಂಬ ಆ ಎಲೆಯು ಇಬ್ಬರಿಗೂ ಹಿತವಾಗಿಯೂ ಯುಕ್ತಿಯುಕ್ತವಾಗಿಯೂ ಒಪ್ಪತಕ್ಕದ್ದಾಗಿಯೂ ಇರುವ ಮಾತನ್ನು ಹೇಳಿ ಆ ಬೆಕ್ಕು ಅದಕ್ಕೆ ಏನುತ್ತರವನ್ನು ಕೊಡುವುದೋ ಎಂದು ಆತುರದಿಂದ ನಿರೀಕ್ಷಿಸುತ್ತಿದ್ದಿತು. ಹೀಗೆ ಇಲಿಯು ಸಕಾರಣವಾಗಿ ಹೇಳಿದ ಮಾತನ್ನು ಕೇಳಿದ ಮೇಲೆ ಬುದ್ಧಿಶಾಲಿಯು ಮಾತಿನಲ್ಲಿ ಚತುರವೂ ಆದ ಬೆಕ್ಕು ತನಗಿರುವ ಆಗಿನ ಕಷ್ಟದಶೆಯನ್ನು ಇಲಿಯ ಪ್ರೇಮಯುಕ್ತವಾದ ಮಾತುಗಳನ್ನು ಚಿಂತಿಸಿ ಸಂತೋಷಗೊಂಡು
ಇಲಿಯನ್ನು ಬಹಳವಾಗಿ ಕೊಂಡಾಡಿತು. ತೀಕ್ಷ್ಣವಾದ ಹಲ್ಲುಗಳಿಂದಲೂ ವೈಡೂರ್ಯ ಮಣಿಗಳಂತಿರುವ ಕಣ್ಣುಗಳಿಂದಲೂ ಕೂಡಿದ ಆ ಲೋಮಶವೆಂಬ ಬೆಕ್ಕು ಮೆಲ್ಲಗೆ ಕಣ್ಣೆತ್ತಿ ಇಲಿಯನ್ನು ಪ್ರಸನ್ನ ದೃಷ್ಟಿಯಿಂದ ನೋಡುತ್ತಾ, ಓ ಸೌಮ್ಯ, ನಾನು ನಿನ್ನ ಮಾತಿಗಾಗಿ ಬಹಳ ಸಂತೋಷಗೊಂಡೆನು. ನೀನು ನನ್ನನ್ನು ಬದುಕಿಸಬೇಕೆಂದಿರುವೆಯಾ? ನಿನಗೆ ಶುಭವಾಗಲಿ. ನಿನಗೆ ಈಗ ಯಾವುದು ಹಿತವೆಂದು ತೋರುವುದು ಅದನ್ನು ಬೇಗನೆ ನಡೆಸು. ಹಿಂದು ಮುಂದು ಯೋಚಿಸುತ್ತಾ ಸುಮ್ಮನೆ ಕಾಲಹರಣ ಮಾಡುವುದಕ್ಕೆ ಇದು ಸಮಯವಲ್ಲ. ನಾನು ಮಹಾ ವಿಪತ್ತಿನಲ್ಲಿರುವೆನು, ನೀನು ಪ್ರಾಣಾಪತ್ತಿನಲ್ಲಿರುವೆ. ಇಬ್ಬರು ಸಂಧಿ ಮಾಡಿಕೊಳ್ಳುವೆವು. ವಿಳಂಬಿಸಬಾರದು. ಕಾಲೋಚಿತವೇನೋ ಅದನ್ನು ನಡೆಸು. ನಮ್ಮಿಬ್ಬರ ಪ್ರಯೋಜನವು ಸಿದ್ಧಿಸಲಿ. ನಿನ್ನಿಂದ ನಾನು ಕಷ್ಟ ವಿಮುಕ್ತನಾದರೆ ಆ ನಿನ್ನ ಉಪಕಾರವು ನಿಷ್ಫಲವಾಗದು. ಓ ಮೂಷಕರಾಜ, ನೀನು ನನ್ನ ಪ್ರಾಣವನ್ನು ಉಳಿಸು. ನಿನ್ನನ್ನು ಸರ್ವ ವಿಧದಿಂದಲೂ ಗೌರವಿಸುವೆನು. ನಿನ್ನ ಭಕ್ತನಾಗುವೆನು, ನಿನ್ನ ಶಿಷ್ಯನಾಗುವೆನು. ನಿನಗೆ ನನ್ನಿಂದಾದ ಹಿತವನ್ನು ಮಾಡುವೆನು. ನೀನು ಹೇಳಿದ ಕೆಲಸವನ್ನೆಲ್ಲ ತಪ್ಪದೆ ನಡೆಸುವೆನು. ನಿನ್ನಲ್ಲಿ ನಾನು ಮೊರೆಹೊಕ್ಕಿರುವೆನು ಎಂದಿತು. ಬೆಕ್ಕಿನ ಬಾಯಿಂದ ಈ ಮಾತುಗಳು ಬಂದೊಡನೆ ಕೃತಜ್ಞನೆನಿಸಿದ ಆ ಫಲಿತವು ಅಂದರೆ ಇಲಿಯು ತನಗೆ ವಶವಾದ ಆ ಬೆಕ್ಕನ್ನು ನೋಡಿ ತಿರುಗಿ ಅರ್ಥಯುಕ್ತವಾದ ಹಿತವಾಕ್ಯದಿಂದ ಹೀಗೆಂದು ಹೇಳುವುದು: ಮಾರ್ಜಾಲ, ಒಳ್ಳೆಯ ಮಾತನ್ನಾಡಿದೆ. ನಿನ್ನಂತಹ ಪಂಡಿತನಲ್ಲಿ ಇಂತಹ ಸೌಮ್ಯತೆಯೇನು ಆಶ್ಚರ್ಯವಲ್ಲ. ಆದರೆ ನಮ್ಮಿಬ್ಬರ ಹಿತಕ್ಕಾಗಿ ಈಗ ನಾನು ಮಾಡಬೇಕೆಂದಿರುವ ಉಪಾಯವನ್ನು ನಿನಗೆ ಸ್ಪಷ್ಟವಾಗಿ ತಿಳಿಸಿಬಿಡುವೆನು ಕೇಳು. ಈಗ ನಾನು ನಿನ್ನ ಹೊಟ್ಟೆಯ ಕೆಳಗೆ ಅವಿತುಕೊಳ್ಳುವೆನು. ಆ ಮುಂಗುಸಿಯಿಂದ ನನಗೆ ಮಹಾಭಯವು ಪ್ರಾಪ್ತವಾಗಿದೆ. ಆದರೆ ನನ್ನನ್ನು ಜಾತಿ ವೈರದಿಂದ ಕೊಲ್ಲದೆ ಮೊದಲು ನೀನು ನನ್ನನ್ನು ರಕ್ಷಿಸು. ಮುಂದೆ ನಾನು ನಿನ್ನನ್ನು ರಕ್ಷಿಸಬಲ್ಲೆನು. ಅಲ್ಲದೆ ಅದು ಕತ್ತಲಾಗಿ ಗೂಗೆಯಿಂದಲೂ ನನ್ನನ್ನು ನೀನೇ ರಕ್ಷಿಸಬೇಕು. ಆ ಕ್ರೂರ ಜಂತುವು ನನ್ನನ್ನು ಭಕ್ಷಿಸಲು ಕಾದಿರುವುದು. ಇವೆರಡು ಗೊಂಡಗಳಿಂದ ನಾನು ತಪ್ಪಿಸಿಕೊಂಡ ಮೇಲೆ ನಿನ್ನ ಬಲೆಯನ್ನು ನಾನು ಕಡಿದು ನಿನ್ನನ್ನು ಅಪಾಯದಿಂದ ತಪ್ಪಿಸುವೆನು. ಎಲೆ ಬೆಕ್ಕೆ, ನಾನು ಸತ್ಯ ಮಾಡಿ ಹೇಳುವೆನು, ನನ್ನನ್ನು ನಂಬು ಎಂದಿತು. ಆಗ ಲೋಮಶವೆಂಬ ಬೆಕ್ಕು ಅರ್ಥಯುಕ್ತವಾದ ಆ ಇಲಿಯ ಮಾತನ್ನು ಹಿತವೆಂದು ತಿಳಿದು ಸಂತೋಷದಿಂದ ಆ ಇಲಿಗೆ ಸುಖಾಗಮನವನ್ನು ಹೇಳಿ ಸ್ನೇಹ ಭಾವದಿಂದ ಗೌರವಿಸಿತು. ಮತ್ತು ತನ್ನಲ್ಲಿಯೂ ಸ್ವಲ್ಪ ಹೊತ್ತು ಆಲೋಚಿಸಿ ನಿರ್ಧರಿಸಿಕೊಂಡು ಪ್ರೇಮಾತುರದಿಂದ ಆ ಇಲಿಯನ್ನು ನೋಡಿ, ಮಿತ್ರನೇ, ಬೇಗ ಬಾ, ನಿನಗೆ ಮಂಗಳವಾಗಲಿ. ಈಗ ನೀನು ನನಗೆ ಪ್ರಾಣಕ್ಕೆ ಸಮಾನನಾದ ಮಿತ್ರನಾದೆ. ಮಹಾಧೀಮಂತನಾದ ನಿನ್ನ ಅನುಗ್ರಹದಿಂದ ಈಗ ನನಗೆ ಪ್ರಾಣ ಉಳಿಯುವಂತಾಗಿದೆ. ಈಗಿನ ನನ್ನ ಈ ದುಸ್ಥಿತಿಯಲ್ಲಿ ನಿನಗೆ ನಾನು ಯಾವ ಯಾವ ಸಹಾಯವನ್ನು ಮಾಡಬಹುದಾಗಿದ್ದರೂ ಅದನ್ನು ಮಾಡಲು ಸಿದ್ಧನಾಗಿರುವೆನು. ನೀನು ಅದನ್ನು ಯೋಚಿಸಿ ನನಗೆ ಆಜ್ಞಾಪಿಸು, ನಡೆಸುವೆನು. ನಮ್ಮಿಬ್ಬರಿಗೂ ಅದರಿಂದ ಕ್ಷೇಮವಾಗಲಿ. ಈಗ ನನಗೆ ಒದಗಿರುವ ಈ ಪ್ರಾಣ ಸಂಶಯದಿಂದ ಬಿಡುಗಡೆಯಾದರೆ ಆಮೇಲೆ ನನ್ನ ಎಲ್ಲ ಬಂಧುಮಿತ್ರರೊಡನೆ ಸೇರಿ ಎಲ್ಲರಿಗೂ ಪ್ರಿಯವೂ ಹಿತವೂ ಆದ ಎಷ್ಟೋ ಕಾರ್ಯಗಳನ್ನು ಮಾಡುವೆನು. ಓ ಸೌಮ್ಯ, ನನ್ನನ್ನು ಈ ಬಲೆಯಿಂದ ತಪ್ಪಿಸಿದರೆ ನಿನಗೂ ನಾನು ಪ್ರೀತಿಕರವಾದ ಕಾರ್ಯವನ್ನು ಮಾಡುವೆನು. ನಿನಗೆ ಬೇಕಾದ ಪ್ರತ್ಯುಪಕಾರವನ್ನು ಮಾಡಲು ನಾನು ಸಮರ್ಥನಾಗಿರುವೆನು. ಆದರೆ ಮಾಡುವ ಪ್ರತ್ಯುಪಕಾರವೆಂಬುದು ಎಷ್ಟೇ ದೊಡ್ಡದಾಗಿದ್ದರೂ ನಾನು ಪಡೆದ ಉಪಕಾರಕ್ಕೆ ಸಮವಾಗಲಾರದು. ಏಕೆಂದರೆ ಮೊದಲು ಉಪಕಾರ ಮಾಡಿದವನು ನಿರ್ಹೇತುಕವಾಗಿ ಸಹಾಯ ಮಾಡಿದವನಾಗುವನು. ಎರಡನೆಯವನು ಮಾಡುವ ಪ್ರತ್ಯುಪಕಾರವು ನಾನು ಹಿಂದೆ ಪಡೆದ ಉಪಕಾರಕ್ಕೆ ಬೆಲೆ ಕೊಟ್ಟಂತಾಗುವುದೇ ಹೊರತು ಮೊದಲಿನ ಉಪಕಾರದಷ್ಟು ಮೇಲೆನಿಸಲಾರದು ಎಂದಿತು. ಓ ಧರ್ಮರಾಜ, ಹೀಗೆ ಬೆಕ್ಕು ಇಲಿಗೆ ಸಮಾಧಾನೋಕ್ತಿಗಳನ್ನು ಹೇಳಲು ಅದರ ಮೇಲೆ ಇಲಿಗೆ ಆ ಬೆಕ್ಕಿನಲ್ಲಿ ನಂಬಿಕೆಯು ಹುಟ್ಟಿತು. ಅದರ ಮೇಲೆ ಇಲಿಯು ಬೆಕ್ಕಿನ ಹೊಟ್ಟೆಯ ಕೆಳಗೆ ಪ್ರವೇಶಿಸಿ ಅವಿತುಕೊಂಡಿತು. ಹೀಗೆ ಅದು ಬೆಕ್ಕಿಗೆ ತನ್ನ ಕಾರ್ಯದಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ತಂದೆ ತಾಯಿಗಳ ಮಡಿಲಲ್ಲಿ ಮಗುವು ಹೇಗೋ ಹಾಗೆ ಆ ಬೆಕ್ಕಿನ ಹೊಟ್ಟೆಯಲ್ಲಿ ಮಲಗಿ, ಅಂದರೆ ಹೊಟ್ಟೆಯ ಕೆಳಗೆ ಮಲಗಿ ನಿದ್ರಿಸಲಾರಂಭಿಸಿತು. ಇಲಿಯು ಬೆಕ್ಕಿನ ಮೈಯಲ್ಲಿ ಅಡಗಿದುದನ್ನು ನೋಡಿ ಮರದ ಮೇಲಿದ್ದ ಗೂಗೆಯು, ಇತ್ತಲಾಗಿ ನೆಲದ ಮೇಲಿದ್ದ ಮುಂಗುಸಿಯು ನಿರಾಶೆಯಿಂದ ಹೊರಟು ಹೋದವು. ಆ ಇಲಿ ಬೆಕ್ಕುಗಳೆರಡಕ್ಕೂ ಉಂಟಾದ ಅನ್ಯೋನ್ಯ ಪ್ರೇಮ ವಿಶ್ವಾಸಗಳನ್ನು ನೋಡಿ ಮುಂಗುಸಿಗೂ ಗೂಬೆಗೂ ಆಶಾಭಂಗವೊಂದೇ ಅಲ್ಲದೆ ಆಶ್ಚರ್ಯವೂ ಭಯವೂ ಉಂಟಾಯಿತು. ಓ ಧರ್ಮರಾಜ, ಮುಂಗುಸಿ ಗೂಬೆಗಳೆರಡು ಬಹಳ ಬಲವುಳ್ಳವುಗಳು. ಎರಡು ಒಳ್ಳೆ ತಂತ್ರಿಗಳು. ಸಿಕ್ಕಿದ ಪ್ರಾಣಿಗಳನ್ನು ಹಿಡಿಯುವುದರಲ್ಲಿ ಎರಡಕ್ಕೂ ಸಾಮರ್ಥ್ಯವುಂಟು. ಅವೆರಡು ಇಲಿಗೆ ಸಮೀಪದಲ್ಲಿಯೇ ಇದ್ದು ಹೊಂಚು ಹಾಕುತ್ತಿದ್ದರು. ಆ ಇಲಿ ಬೆಕ್ಕುಗಳಿಗೆ ಉಂಟಾದ ಅನ್ಯೋನ್ಯ ಸ್ನೇಹಭಾವವನ್ನು, ಅವುಗಳಲ್ಲಿ ನಡೆದ ಒಡಂಬಡಿಕೆಯನ್ನು ನೋಡಿ ಬೇರೆ ಉಪಾಯಾಂತರವಿಲ್ಲದೆ ಆ ಸ್ಥಳವನ್ನು ಬಿಟ್ಟು ಹೋದವು. ಆಮೇಲೆ ಫಲಿತವೆಂಬ ಆ ಇಲಿಗೆ ಇನ್ನು ತನಗೆ ಪ್ರಾಣಭಯವಿಲ್ಲವೆಂಬ ಧೈರ್ಯ ಉಂಟಾಯಿತು. ಆದರೆ ಆ ಇಲಿಯು
ಕಾಲ ದೇಶಗಳನ್ನು ಚೆನ್ನಾಗಿ ಬಲ್ಲುದಾದುದರಿಂದ ತಾನು ಆ ಬೆಕ್ಕಿಗೆ ಮಾಡಬೇಕಾದ ಪ್ರತ್ಯುಪಕಾರವನ್ನು ಬೇಗನೆ ಮಾಡದೆ ಆ ಬೆಕ್ಕಿನ ಹೊಟ್ಟೆಯ ಕೆಳಗಿರುವ ಬಲೆಯ ಹಗ್ಗವನ್ನು ಮೆಲ್ಲ ಮೆಲ್ಲಗೆ ಹಲ್ಲಿನಿಂದ ಕಡಿಯುತ್ತಾ ಅದನ್ನು ಪೂರ್ಣವಾಗಿ ಕತ್ತರಿಸುವುದಕ್ಕೆ ತಕ್ಕ ಕಾಲವನ್ನು ನಿರೀಕ್ಷಿಸುತ್ತಾ ವ್ಯಾಜಾಂತರದಿಂದ ಕಾಲವನ್ನು ಕಳೆಯುತ್ತಿತ್ತು. ಬೆಕ್ಕಾದರೂ ಆ ಬಲೆಯ ಕಟ್ಟಿನಲ್ಲಿ ಸಿಕ್ಕಿಬಿದ್ದು ಕೈಕಾಲುಗಳನ್ನು ಕದಲಿಸಲಾರದೆ ಕಷ್ಟಪಡುತ್ತಿದ್ದುದರಿಂದ ಈ ಇಲಿಯು ಮಾಡುತ್ತಿದ್ದ ಕಾಲ ವಿಳಂಬವನ್ನು ನೋಡಿ ಸಹಿಸಲಾರದೆ ಅದು ಬಾರಿ ಬಾರಿಗೂ ತ್ವರೆಪಡಿಸುತ್ತಾ, ಎಲೈ ಮಿತ್ರನೇ, ಇದೇನು ಹೀಗೆ ಕಾಲವನ್ನು ತಳ್ಳುತ್ತಿರುವೆ? ಸ್ವಲ್ಪವಾದರೂ ನಿನಗೆ ಆತುರವಿಲ್ಲವೇ? ನನ್ನಿಂದ ಉಪಕಾರ ಹೊಂದಿದ ನೀನು ಈಗ ನನ್ನನ್ನು ಉದಾಸೀನ ಮಾಡಿದಂತಿದೆ. ಓ ಇಲಿರಾಯ, ಆ ಚಂಡಾಲನು ಬರುವ ಹೊತ್ತಾಯಿತು. ಅವನು ಬರುವ ಮೊದಲೇ ಬಲೆಯನ್ನು ಕತ್ತರಿಸಿಬಿಡು. ಅವನು ಬಂದು ಇದನ್ನು ಕಂಡರೆ ನನ್ನನ್ನು ಕೊಲ್ಲದೆ ಬಿಡಲಾರನು. ತ್ವರೆ ಮಾಡು, ತ್ವರೆ ಮಾಡು ಎಂದಿತು. ಹೀಗೆ ಇಲಿಯ ತಂತ್ರವನ್ನು ಅರಿಯದೆ ಬೆಕ್ಕು ಆತುರಪಡಿಸುತ್ತಿರುವುದನ್ನು ನೋಡಿ ತಂತ್ರಿಯಾದ ಆ ಇಲಿಯು ತನಗೆ ಹಿತಕರವೂ ಯಥಾರ್ಥವೂ ಆದ ಮಾತಿನಿಂದ ಆ ಬೆಕ್ಕನ್ನು ಕುರಿತು, ಓ ಸೌಮ್ಯ, ಆತುರ ಪಡಬೇಡ, ಸುಮ್ಮನಿರು. ಕಾಲವನ್ನು ತಿಳಿದು ನಾನು ಕೆಲಸ ಮಾಡುವೆನು. ಮಿಂಚಿ ಹೋಗುವುದೇನೂ ಇಲ್ಲ. ಅಕಾಲದಲ್ಲಿ ಮಾಡಿದ ಕಾರ್ಯವು ಕೆಲವು ವೇಳೆ ಫಲಕಾರಿಯಾಗದೆ ಅನರ್ಥವನ್ನು ತಂದಿಡಬಹುದು. ಅದನ್ನೇ ಸಕಾಲದಲ್ಲಿ ಮಾಡಿದರೆ ಉತ್ತಮ ಫಲ ಉಂಟಾಗುವುದು. ಅಕಾಲದಲ್ಲಿ ನಿನ್ನನ್ನು ನಾನು ಈ ಕಟ್ಟಿನಿಂದ ಬಿಡಿಸಿಬಿಟ್ಟರೆ ನಿನ್ನಿಂದ ನನಗೇ ಭಯ ಉಂಟಾಗಬಹುದು. ಆದುದರಿಂದ ನಾನು ಸಮಯವನ್ನು ನಿರೀಕ್ಷಿಸುತ್ತಿರುವೆನು. ಓ ಮಿತ್ರ, ಹೀಗೇಕೆ ಆತುರ ಪಡುವೆ? ಆ ಚಂಡಾಲನು ಆಯುಧಪಾಣಿಯಾಗಿ ಬಂದರೂ ಬರಲಿ. ಅವನನ್ನು ನೋಡಿದೊಡನೆ ನಾನು ನಿನ್ನ ಬಲೆಯನ್ನು ಕತ್ತರಿಸಿ ಬಿಡುವೆನು. ಅವನು ನಮ್ಮಲ್ಲಿಗೆ ಬರುವವರೆಗೆ ಸುಮ್ಮನಿದ್ದರೆ ನಮ್ಮಿಬ್ಬರಿಗೂ ಅದು ಭಯಾಸ್ಪದವೇ. ಆದುದರಿಂದ ಅವನನ್ನು ದೂರದಲ್ಲಿ ಕಂಡೊಡನೆ ನಿನ್ನ ಬಲೆಯನ್ನು ಕಡಿದು ಬಿಡುವೆನು. ಒಡನೆಯೇ ನೀನು ಈ ಕಟ್ಟಿನಿಂದ ತಪ್ಪಿಸಿಕೊಂಡು ಈ ಮರವನ್ನೇರಿಬಿಡು. ಆಗ ನಿನಗೆ ನಿನ್ನ ಪ್ರಾಣರಕ್ಷಣೆಯೊಂದರಲ್ಲಿ ಹೊರತು ಬೇರೆ ಯೋಚನೆಯೇನು ತೋರದು. ನೀನು ಬೇಟೆಗಾರನಿಗೆ ಭಯಪಟ್ಟು ಓಡಿ ಹೋದೊಡನೆ ನಾನು ಈ ಬಿಲದಲ್ಲಿ ಪ್ರವೇಶಿಸಿ ಬಿಡುವೆನು. ಆಗ ನಾವಿಬ್ಬರು ಕ್ಷೇಮದಿಂದ ಬದುಕಬಹುದು ಎಂದಿತು. ಇಲಿಯು ಹೇಳಿದ ಹಿತಕರವಾದ ಮತ್ತು ಅರ್ಥಯುಕ್ತವಾದ ಮಾತನ್ನು ಕೇಳಿ ಬೆಕ್ಕು ಅದಕ್ಕೆ ಸಮ್ಮತಿಸಿ ಕಾಲಕ್ಕೆ ಸುಮ್ಮನಾಗಿ ತನ್ನ ಪ್ರಾಣರಕ್ಷಣೆಗಾಗಿ ತಪಿಸುತ್ತಿದ್ದಿತು. ಆದರೆ ಇಲಿಯ ಮಾತಿನಲ್ಲಿ ಅದಕ್ಕೆ ಪೂರ್ಣವಾದ ನಂಬಿಕೆಯು ಹುಟ್ಟದೆ ಸಂದೇಹಿಸುತ್ತಲೇ ಇದ್ದಿತು. ಇಲಿಯು ಹೇಳಿದ ಉಪಾಯಕ್ಕೆ ತಾನು ಒಡನೆಯೇ ಸಮ್ಮತಿಸಿ ಅದರಂತೆ ನಡೆದುಕೊಂಡರು ತನ್ನ ಕಾರ್ಯದಲ್ಲಿ ಇಲಿಯು ಇನ್ನೂ ವಿಳಂಬ ಮಾಡುತ್ತಿರುವುದನ್ನು ನೋಡಿ, ಅಯ್ಯ ಇಲಿರಾಯ, ಹೀಗೆ ಮಾಡುವುದು ಸಜ್ಜನರ ನಡತೆಯಲ್ಲ. ಸಾಧುಗಳು ಮಿತ್ರ ಕಾರ್ಯವೆಂದರೆ ಎಷ್ಟೋ ಪ್ರೇಮದಿಂದಲೂ ಆತುರದಿಂದಲೂ ನಡೆಸುವರು. ನಾನು ಎಷ್ಟು ಆತುರದಿಂದ ನಿನ್ನ ಕಷ್ಟವನ್ನು ತಪ್ಪಿಸಲು ಸಮ್ಮತಿಸಿದೆನೋ ಅಷ್ಟೇ ಶ್ರದ್ಧೆಯಿಂದಲೂ ಆತುರದಿಂದಲೂ ನೀನು ನನ್ನ ಕಾರ್ಯವನ್ನು ಮಾಡಬೇಕಲ್ಲವೇ? ನೀನು ಮಹಾಪ್ರಾಜ್ಞನು. ನಮ್ಮಿಬ್ಬರ ಕ್ಷೇಮವನ್ನು ಸಮಾನವಾಗಿ ಭಾವಿಸಿ ಅದಕ್ಕೆ ತಕ್ಕ ಕಾರ್ಯವನ್ನು ಬೇಗನೆ ನೀನು ನಡೆಸಬೇಕಲ್ಲವೇ? ನೀನು ನಮ್ಮ ಪೂರ್ವ ವೈರವನ್ನೇ ಇನ್ನೂ ಮನಸ್ಸಿನಲ್ಲಿಟ್ಟುಕೊಂಡು ಏನೋ ನೆವದಿಂದ ಕಾಲವನ್ನು ಕಳೆಯುತ್ತಾ ನನ್ನನ್ನು ಆ ಚಂಡಾಲನ ಕೈಗೆ ಸಿಕ್ಕಿಸಿ ಕೊಲ್ಲಿಸಬೇಕೆಂದಿರುವೆಯೇನು? ಆಗ ನಾನು ಬದುಕುವ ಹಾಗಿಲ್ಲ. ನೀನು ಕೃತಜ್ಞತೆಯಿಂದ ದುಷ್ಟಕರ್ಮ ನೆನೆಸಿಕೊಳ್ಳುವೆ. ಅಯ್ಯ, ನಾನು ಅಜ್ಞಾನದಿಂದ ಹಿಂದೆ ನಿನ್ನ ವಿಷಯದಲ್ಲಿ ಏನಾದರೂ ಕೇಡನ್ನು ಬಯಸಿದ್ದರೂ ಈಗ ನೀನು ಅದನ್ನು ಮನಸ್ಸಿನಲ್ಲಿಡಬಾರದು. ನನ್ನ ತಪ್ಪನ್ನು ಮನ್ನಿಸಿ ನನ್ನನ್ನು ಕಾಪಾಡು, ನನ್ನನ್ನು ಅನುಗ್ರಹಿಸು ಎಂದು ವಿಧವಿಧವಾಗಿ ದೈನ್ಯದಿಂದ ಪ್ರಾರ್ಥಿಸಿತು. ಬೆಕ್ಕು ಹೀಗೆಂದು ಹೇಳಲು ಬುದ್ಧಿಶಾಲಿಯಾದ ಆ ಎಲೆಯು ತಿರುಗಿ ಆ ಬೆಕ್ಕನ್ನು ಕುರಿತು, ಅಯ್ಯ, ಈಗ ನೀನೇನು ನಿನ್ನ ಕಾರ್ಯವನ್ನೇ ಬಹಳ ಪ್ರಬಲವೆಂದು ಭಾವಿಸಿ ಆತುರ ಪಡುತ್ತಿರುವೆ. ಅದೇನೋ ಸಹಜವೇ. ಆದರೆ ಬುದ್ಧಿಶಾಲಿಯಾದವನು ಯಾವ ಕಾಲದಲ್ಲಿ ಯಾರಲ್ಲಿ ಹೇಗೆ ನಡೆಯಬೇಕು ಅದನ್ನು ಚೆನ್ನಾಗಿ ತಿಳಿದು ಅದರಂತೆ ನಡೆಯಬೇಕು. ಮಿತ್ರರಾಗಿದ್ದರೂ ಅವರಲ್ಲಿ ಯಾವನ್ನು ಭಯದಿಂದ ಸಾಧಿಸಬೇಕೋ, ಯಾವನಲ್ಲಿ ತಾವೇ ಭಯಪಟ್ಟು ನಡೆಯಬೇಕೋ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುವುದೇ ಹಿತವು. ತಾನು ಸಾಕುತ್ತಿರುವ ಹಾವಿನಿಂದ ತನಗೆ ಅಪಾಯವಿಲ್ಲದಂತೆ ಹಾವಾಡಿಗನು ಅದರ ವಿಷದ ಹಲ್ಲಿನಿಂದ ತನ್ನ ಕೈಗೆ ತಕ್ಕ ರಕ್ಷಣೆಯನ್ನು ಮಾಡಿಕೊಳ್ಳುವನಲ್ಲವೇ? ಬಲಾಢ್ಯನೊಡನೆ ಸಂಧಿ ಮಾಡಿಕೊಳ್ಳುವಾಗ ತನ್ನ ರಕ್ಷಣೆಯಲ್ಲಿ ತಾನು ಮುಂಜಾಗ್ರತೆಯನ್ನು ತೆಗೆದುಕೊಳ್ಳದವನಿಗೆ ಆ ಸಂಧಿಯು ಪಥ್ಯ ಭೋಜನದಂತೆ ಹಿತಕ್ಕೆ ಬದಲಾಗಿ ಅಹಿತವನ್ನೇ ಉಂಟು ಮಾಡುವುದು. ಒಬ್ಬನಿಗೆ ಒಬ್ಬನು ಮಿತ್ರನೆಂದಾಗಲಿ ಒಬ್ಬನಿಗೊಬ್ಬನು ಶತ್ರುವೆಂದಾಗಲಿ ಹೇಳುವುದಕ್ಕಿಲ್ಲ. ಮಿತ್ರತ್ವ ಶತ್ರುತ್ವಗಳೆಂಬುವು ಒಂದೊಂದು ಕಾರ್ಯವನ್ನು ಉದ್ದೇಶಿಸಿಯೇ ಏರ್ಪಡುವವು. ಊರಾನೆಗಳಿಂದ ದೊಡ್ಡ ಕಾಡಾನೆಗಳು ಕತ್ತಲ್ಪಡುವಂತೆ ಕಾರ್ಯದಿಂದ ಕಾರ್ಯಗಳು ಸಾಧಿಸಲ್ಪಡುವವು. ಕಾರ್ಯವು ನಡೆದು ಹೋದ ಮೇಲೆ ಆ ಕೆಲಸ ಮಾಡಿದವನನ್ನು ಆದರಿಸುವವರು ಯಾರೂ ಇಲ್ಲ.
ಆದುದರಿಂದ ಯಾವ ಕಾರ್ಯವನ್ನೇ ಆದರೂ ಸ್ವಲ್ಪ ಅವಶಿಷ್ಟವಾಗಿರುವಂತೆಯೇ ಮಾಡಿಡಬೇಕು. ಈಗಲೇ ನಾನು ನಿನ್ನ ಬಲೆಯನ್ನು ಪೂರ್ಣವಾಗಿ ಕತ್ತರಿಸಿ ನಿನ್ನನ್ನು ಬಿಡಿಸಿಬಿಟ್ಟರೆ ನೀನು ನನ್ನನ್ನು ನುಂಗಿಬಿಡಬಹುದು. ಹಾಗಿಲ್ಲದೆ ಆ ಚಂಡಾಲನು ಇಲ್ಲಿಗೆ ಬರುತ್ತಿರುವಾಗ ನಿನ್ನನ್ನು ನಾನು ಈ ಬಲೆಯಿಂದ ಬಿಡಿಸಿಬಿಟ್ಟರೆ ಆಗ ನಿನಗೆ ಅವನನ್ನು ಕಂಡೊಡನೆ ಪ್ರಾಣಭಯದಿಂದ ತಲೆ ತಪ್ಪಿಸಿಕೊಂಡು ಓಡಿ ಹೋಗುವ ಆತುರವೊಂದೇ ಮುಖ್ಯವಾಗುವುದರಿಂದ ನನ್ನನ್ನು ಹಿಡಿಯುವಷ್ಟು ಮನಸ್ಥೈರ್ಯವೂ ಇರಲಾರದು. ಎಲೆ ಬೆಕ್ಕೆ, ನೀನು ಹೆದರಬೇಡ. ಈಗಾಗಲೇ ನಾನು ಬಲೆಯ ಹಗ್ಗಗಳನ್ನೆಲ್ಲ ಕತ್ತರಿಸಿರುವೆನು. ಒಂದು ಹಗ್ಗವನ್ನು ಮಾತ್ರ ಉಳಿಸಿರುವೆನು. ಆ ಚಂಡಾಲನು ಬರಲಿ, ಒಡನೆಯೇ ನಾನು ಅದನ್ನು ಕಡಿದು ನಿನ್ನನ್ನು ಬಿಡಿಸಿ ಬಿಡುವೆನು. ನೀನು ಸುಖವಾಗಿ ಬದುಕಬಹುದು. ನೆಮ್ಮದಿಯಿಂದ ಇರು ಎಂದಿತು. ಹೀಗೆ ಪ್ರಾಣಾಪಾಯಕ್ಕೆ ಸಿಕ್ಕಿದ ಆ ಇಲಿ ಬೆಕ್ಕುಗಳೆರಡು ವಾದಿಸುತ್ತಿರುವಾಗಲೇ ರಾತ್ರಿಯು ಕಳೆದು ಬೆಳಗಾಗುತ್ತಾ ಬಂದಿತು. ಆ ಬೆಕ್ಕಿಗೆ ಚಂಡಾಲನು ಬಂದು ಬಿಡುವನೆಂಬ ಭಯವು ಮೇಲೆ ಮೇಲೆ ಹೆಚ್ಚುತ್ತಾ ಬಂದಿತು. ಇಷ್ಟರಲ್ಲಿಯೇ ಪರಿಘನೆಂಬ ಹೆಸರುಳ್ಳ ಆ ಚಂಡಾಲನು ಹಲವು ಬೇಟೆ ನಾಯಿಗಳ ಗುಂಪಿನೊಡನೆ ಆಯುಧಪಾಣಿಯಾಗಿ ಬಂದೇ ಬಂದನು. ಬೆಕ್ಕು ನೋಡಿತು. ಆ ಚಂಡಾಲನ ಭಯಂಕರವಾದ ಆಕೃತಿಯನ್ನು ಕೇಳಬೇಕೆ? ವಿಕಾರವಾದ ರೂಪು, ಕಪ್ಪು ಮತ್ತು ಹಳದಿ ಇವೆರಡೂ ಕಲೆತಂತಿರುವ ದೇಹಛಾಯೆ, ಉಬ್ಬಿ ದುಂಡಾದ ದಪ್ಪ ತೊಡೆಗಳು, ಕ್ರೂರವಾದ ಆಕೃತಿ, ಕೂಚಾದ ಕಿವಿಯವರೆಗೆ ಹೋಗಿರುವ ಅಡ್ಡಗಲವಾದ ದುರ್ಗಂಧದ ಬಾಯಿ, ಕೈಯಲ್ಲಿ ದೊಡ್ಡ ಗುದ್ದಲಿ, ಇಂತಹ ಆಕಾರದೊಡನೆ ಯಮದೂತನಂತೆ ಕಾಣಿಸುತ್ತಾ ಆ ಹೊಲೆಯನು ವೇಗದಿಂದ ಬರುವುದನ್ನು ಕಂಡು ಲೋಮಶವು ಭಯದಿಂದ ನಡುಗುತ್ತಾ ಇಲಿಯನ್ನು ಕುರಿತು, ಇಲಿರಾಯ, ಅದೋ ನೋಡು, ಬಂದೇ ಬಿಟ್ಟನು, ಈಗ ನೀನೇನು ಮಾಡುವೆ ಎಂದಿತು. ಇಲಿಗಾಗಿ ಇನ್ನೂ ಆಶೋತ್ತರವನ್ನಿಟ್ಟುಕೊಂಡು ಮರೆಯಾಗಿ ಹೊಂಚು ಹಾಕುತ್ತಿದ್ದ ಮುಂಗುಸಿ ಗೂಬೆಗಳೆರಡೂ ಕೂಡ ಚಂಡಾಲನನ್ನು ಕಂಡೊಡನೆ ನಿರಾಶೆಯಿಂದ ಹೊರಟು ಹೋದವು. ಇಲಿಯು ತಾನು ಉಳಿಸಿದ್ದ ಒಂದೇ ಹಗ್ಗವನ್ನು ಕಡಿದು ಪಟ್ಟನೆ ಬಿಲದೊಳಕ್ಕೆ ಹೋಯಿತು. ಬೆಕ್ಕು ಅಲ್ಲಿಂದ ಒಂದೇ ನೆಗೆತಕ್ಕೆ ಹಾರಿ ಮರದ ಕೊಂಬೆಯನ್ನೇರಿಬಿಟ್ಟಿತು. ಇಲಿ ಬೆಕ್ಕುಗಳೆರಡೂ ಎರಡಕ್ಕೂ ಪ್ರಾಣಾಪಾಯವು ತಪ್ಪಿದುದರಿಂದ ನೆಮ್ಮದಿಯಿಂದಿದ್ದವು. ಚಂಡಾಲನು ನಿರಾಶನಾಗಿ ತನ್ನ ಹರಿದ ಬಲೆಯನ್ನು ಹೊತ್ತುಕೊಂಡು ಮನೆಗೆ ಸೇರಿದನು. ಆಮೇಲೆ ಎತ್ತಲಾಗಿ ಆ ಲೋಮಶವು ತನಗೆ ಹೋಗಿದ್ದ ಪ್ರಾಣಗಳು ತಿರುಗಿ ಬಂದಂತೆ ಸಂತೋಷಗೊಂಡು ನಿರ್ಭಯವಾಗಿ ಆ ಮರದ ಕೊಂಬೆಯಲ್ಲಿ ಕುಳಿತ ಹಾಗೆಯೇ ಅಡಿಯ ಪೊಟ್ಟರೆಯಲ್ಲಿದ್ದ ಇಲಿಯನ್ನು ಕರೆದು, ಇಲಿರಾಯ, ಏನಿದು, ನೀನೇಕೆ ಹಾಗೆ ಓಡಿ ಹೋದೆ? ನಾವಿಬ್ಬರು ಸ್ನೇಹಿತರಾದ ಮೇಲೆ ಕೂಡ ನನ್ನೊಡನೆ ಒಂದು ಮಾತನ್ನಾದರೂ ಆಡದೆ ಅಷ್ಟನೇ ಕಣ್ಮೆರೆಯಾದೆಯಲ್ಲ. ನಾನೇನಾದರೂ ನಿನ್ನ ವಿಷಯದಲ್ಲಿ ಪಾಪಬುದ್ಧಿಯುಳ್ಳವನೆಂದು ತಿಳಿದೆಯೇನು? ಅಂತಹ ಸಂದೇಹವೇನೂ ಇಲ್ಲವಷ್ಟೇ. ನಾನು ನಿನ್ನಲ್ಲಿ ಪೂರ್ಣ ಕೃತಜ್ಞನು. ನೀನು ನನಗೆ ಮಹೋಪಕಾರವನ್ನು ಮಾಡಿದೆ. ನೀನು ನನ್ನಲ್ಲಿ ವಿಶ್ವಾಸವನ್ನು ತೋರಿಸಿ ನನ್ನ ಪ್ರಾಣಗಳನ್ನು ಉಳಿಸಿದೆ. ಇಂತಹ ಪರೋಪಕಾರಿಯಾದ ನೀನು ನಮ್ಮಿಬ್ಬರೊಳಗೆ ಏರ್ಪಟ್ಟ ಈ ಸ್ನೇಹ ಸಂತೋಷವನ್ನು ಕ್ಷಣ ಮಾತ್ರವಾದರೂ ಅನುಭವಿಸದೆ ನನ್ನಲ್ಲಿ ಒಂದು ಮಾತನ್ನಾದರೂ ಆಡದೆ ಓಡಿ ಹೋಗಬಹುದೇ? ನನ್ನ ಬಳಿಗೆ ಏಕೆ ಬಾರದೆ ಹೋದೆ? ಮೊದಲು ಸ್ನೇಹಿತರನ್ನು ಸಂಪಾದಿಸಿ ಆಮೇಲೆ ಅವನು ಅವರೊಡನೆ ಮೈತ್ರಿಯನ್ನು ಕೊಂಡಾಡುವುದಿಲ್ಲವೋ ಅವನಿಗೆ ಮುಂದೆ ಯಾರೂ ಸ್ನೇಹಿತರೇ ಸಿಕ್ಕಲಾರರು. ಬುದ್ಧಿಹೀನನಾದ ಅಂತಹವನಿಗೆ ಕಷ್ಟಕಾಲಗಳಲ್ಲಿ ಯಾರೂ ಸಹಾಯಕ್ಕೆ ಬರಲಾರರು. ಓ ಮಿತ್ರ, ನೀನು ನಿನ್ನ ಸಾಮರ್ಥ್ಯದಿಂದ ನನಗೆ ಬಂದಿದ್ದ ಆಪತ್ತನ್ನು ತಪ್ಪಿಸಿ ಸಹಾಯ ಮಾಡಿದೆ. ಇಂತಹ ನೀನು ನನ್ನ ಮೈತ್ರಿಗೆ ತಕ್ಕ ಫಲವನ್ನು ನನ್ನಿಂದ ಅನುಭವಿಸದೆ ಬಿಟ್ಟು ಹೋಗಬಹುದೇ? ಅಯ್ಯ, ನನ್ನ ಮಿತ್ರರು ಯಾರು ಯಾರುಂಟೋ, ನನ್ನ ಬಂಧುಗಳು ಯಾರು ಯಾರುಂಟೋ ಅವರೆಲ್ಲರೂ ನಿನ್ನಲ್ಲಿಗೆ ಬಂದು ಗುರುವನ್ನು ಶಿಷ್ಯರು ಹೇಗೋ ಹಾಗೆ ನಿನ್ನನ್ನು ಉಪಚರಿಸುವರು. ನಾನು ನಿನ್ನನ್ನು, ನಿನ್ನ ಬಂಧುಮಿತ್ರ ಪರಿವಾರಗಳನ್ನು ಸೇವಿಸುವೆನು. ಪ್ರಾಣದಾನ ಮಾಡಿದವನಲ್ಲಿ ಯಾರು ತಾನೇ ಕೃತಜ್ಞತೆಯನ್ನು ತೋರಿಸಿ ಪೂಜಿಸದಿರುವರು? ಇಲಿರಾಯ, ಇನ್ನು ಮೇಲೆ ನನಗೂ ನನ್ನ ಗೃಹಕ್ಕೂ ನನ್ನ ಸಮಸ್ತ ಸ್ವತ್ತುಗಳಿಗೂ ನೀನೇ ಅಧಿಪತಿಯಾಗಿರು. ನಮ್ಮೆಲ್ಲರಿಗೂ ನೀನು ನಿಯಾಮಕನಾಗಿರು. ನನಗೆ ನೀನು ಮಂತ್ರಿಯಂತಿದ್ದು ಮಂತ್ರಾಲೋಚನೆಗಳನ್ನು ತಿಳಿಸು. ನನಗೆ ತಂದೆಯಂತಿದ್ದು ನನ್ನನ್ನು ಶಿಕ್ಷಿಸು. ಇನ್ನು ನಿನಗೆ ನಮ್ಮ ಜಾತಿಯ ಪ್ರಾಣಿಗಳಿಂದ ಏನು ಭಯವಿಲ್ಲವೆಂದು ತಿಳಿ. ನನ್ನ ಪ್ರಾಣದ ಮೇಲೆ ಆಣೆಯಿಟ್ಟು ಹೇಳುವೆನು. ಮೂಷಕ, ನೀನು ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮಾನನು. ನಾವು ದೇಹ ಬಲವುಳ್ಳವರು. ನನಗೆ ನಿನ್ನ ಮಂತ್ರಬಲವು ಸೇರಿದರೆ ನಮಗೆ ಯಾವಾಗಲೂ ಜಯವು ಸಿದ್ಧವೇ ಎಂದಿತು. ಹೀಗೆ ಬಹಳ ಸಮಾಧಾನಪೂರ್ವಕವಾಗಿ ಹೇಳಿದ ಬೆಕ್ಕಿನ ಮಧುರ ಉಕ್ತಿಗಳನ್ನು ಕೇಳಿ ಇಲಿಯು ತಿರುಗಿ ಆ ಬೆಕ್ಕನ್ನು ಕುರಿತು ತನಗೆ ಹಿತವಾಗಿಯೂ ಅರ್ಥವತ್ತಾಗಿಯೂ ಇರುವ ಮಾತುಗಳಿಂದ ಹೀಗೆಂದು ಹೇಳಿತು. ಲೋಮಶ, ನೀನು ಹೇಳಿದುದನ್ನೆಲ್ಲ ನಾನು ಸಾವಧಾನದಿಂದ ಕೇಳಿದೆನು. ಆದರೆ ನನ್ನ ಮನಸ್ಸಿಗೆ ತೋರುವ ಅಭಿಪ್ರಾಯವನ್ನು ತಿಳಿಸುವೆನು ಕೇಳು.
ಸ್ನೇಹವನ್ನು ಬೆಳೆಸುವುದಕ್ಕೆ ಮೊದಲು ಮಿತ್ರರನ್ನು ಚೆನ್ನಾಗಿ ಪರೀಕ್ಷಿಸಬೇಕು. ಶತ್ರುಗಳನ್ನು ಹಾಗೆಯೇ ಪರೀಕ್ಷಿಸಿ ಆಮೇಲೆ ಅವರೊಡನೆ ವೈರವನ್ನು ಬೆಳೆಸಬೇಕು. ಇದೇ ಪ್ರಾಜ್ಞರಿಗೆ ಸಮ್ಮತವಾದ ಸೂಕ್ಷ್ಮ ನೀತಿ. ಏಕೆಂದರೆ ನಮ್ಮ ನಿಜವಾದ ಮಿತ್ರರೇ ಶತ್ರು ರೂಪದಿಂದ ಇರಬಹುದು. ಶತ್ರುಗಳೇ ನಮ್ಮಲ್ಲಿ ಮಿತ್ರರಂತೆ ಸೇರಿರುವುದುಂಟು. ರಾಗು ರಾಗ ರಾಗ ಲೋಭಗಳಿಗೆ ಒಳಗಾದ ಕೆಲವರು ನಾವು ಸಮಾಧಾನದಿಂದ ಸಂಧಿಗಾಗಿ ಹೋದರೂ ನಿಜವನ್ನು ತಿಳಿಯದೆ ಅದಕ್ಕೆ ಸಮ್ಮತಿಸಲಾರರು. ತನ್ನಲ್ಲಿ ಸೌಮ್ಯತೆಯನ್ನು ತೋರಿಸುವವರೆಲ್ಲ ಮಿತ್ರರೆಂದು, ತನ್ನಲ್ಲಿ ಕೋಪಿಸುವವರೆಲ್ಲ ತನಗೆ ಶತ್ರುಗಳೆಂದು ಯಾವನು ತಿಳಿದಿರುವನೋ ಅಂತಹವನು ರಾಗ ಲೋಭಗಳಿಗೆ ವಶನಾಗಿ ಶತ್ರು ಮಿತ್ರರ ನಿಜ ಸ್ಥಿತಿಯನ್ನು ಎಷ್ಟೇ ವಿಧದಿಂದ ತಿಳಿಸಿದರೂ ಅದನ್ನು ತಿಳಿದುಕೊಳ್ಳಲಾರನು. ಹುಟ್ಟಿನಿಂದಲೇ ಒಬ್ಬನಿಗೆ ಮತ್ತೊಬ್ಬನು ಶತ್ರುವಾಗುವುದಿಲ್ಲ. ಹುಟ್ಟಿನಿಂದಲೇ ಮಿತ್ರನೂ ಆಗುವುದಿಲ್ಲ. ಒಂದೊಂದು ಕಾರ್ಯವನ್ನು ಉದ್ದೇಶಿಸಿಯೇ ಶತ್ರುಗಳು ಮಿತ್ರರು ಏರ್ಪಡುವರು. ಒಬ್ಬನು ಬದುಕಿರುವವರೆಗೆ ಮಾತ್ರ ತನಗೆ ಸುಖವೆಂದು, ಅವನು ಸತ್ತರೆ ತನಗೆ ಕಷ್ಟವೆಂದು ನಂಬಿಕೆಯಿದ್ದ ಕಡೆಯಲ್ಲಿ ಕೂಡ ಅವನ ನಡತೆಯಲ್ಲಿ ಸ್ವಲ್ಪ ಸಂದೇಹವು ತೋರುವವರೆಗೆ ಮಾತ್ರವೇ ಆ ಮಿತ್ರತ್ವವಿರುವುದು. ಆದುದರಿಂದ ಮೈತ್ರಿ ಎಂಬುದು ಎಲ್ಲಿಯೂ ಸ್ಥಿರವಲ್ಲ. ಶತ್ರುತ್ವವು ಎಲ್ಲಿಯೂ ಸ್ಥಿರವಲ್ಲ. ಕಾರ್ಯ ಸಂದರ್ಭಗಳನ್ನು ಅನುಸರಿಸಿ ಶತ್ರುಗಳು ಮಿತ್ರರು ಏರ್ಪಡುವರು. ಕಾಲ ವೈಪರೀತ್ಯದಿಂದ ಮಿತ್ರರೇ ಶತ್ರುಗಳಾಗಿ ತಿರುಗಿಬಿಡುವರು. ಶತ್ರುಗಳೇ ಸ್ವಾರ್ಥವನ್ನು ಉದ್ದೇಶಿಸಿ ಮಿತ್ರರಾಗುವರು. ಆದುದರಿಂದ ಈ ಎಲ್ಲ ವಿಷಯದಲ್ಲಿಯೂ ಸ್ವಾರ್ಥವೆಂಬುದು ಬಲವತ್ತರವಾದುದು. ಮುಂದಿನ ಕಾರ್ಯ ಸಂದರ್ಭಗಳನ್ನು ಯೋಚಿಸದೆ ಯಾವನು ತನ್ನ ಅಜ್ಞತೆಯಿಂದ ಮಿತ್ರರೆನಿಸಿಕೊಂಡವರನ್ನೇ ನಂಬುತ್ತಾ ಶತ್ರುಗಳನ್ನು ನಂಬದೆಯೇ ಇರುವನೋ ಅವನ ಬದುಕೆ ಚಂಚಲವು. ಮಿತ್ರನೆನಿಸಿರಲಿ ಇಲ್ಲವೇ ಶತ್ರುವೆನಿಸಿರಲಿ ಅವನ ನೀತಿ ನಡತೆಗಳೊಂದನ್ನು ವಿಚಾರಿಸದೆ ನಂಬಿಬಿಡಬಾರದು. ವಿಶ್ವಾಸವಿಲ್ಲದವನಲ್ಲಿ ವಿಶ್ವಾಸವನ್ನಾಗಲಿ, ವಿಶ್ವಾಸವುಳ್ಳವನಲ್ಲಿ ಅತ್ಯಂತ ವಿಶ್ವಾಸವನ್ನಾಗಲಿ ಇರಿಸಬಾರದು. ಬರೀ ಕುರುಡು ನಂಬಿಕೆಯಿಂದ ಉಂಟಾಗಬಹುದಾದ ಭಯವು ಮುಂದೆ ಮೂಲನಾಶಕ್ಕೆ ಕಾರಣವು. ಶತ್ರು ಮಿತ್ರರ ಮಾತು ಹಾಗಿರಲಿ. ತಂದೆ ತಾಯಿ, ಮಗನು ಮಗಳು, ಮಾವನು ಮೈದುನನು, ಹೀಗೆಯೇ ಇನ್ನು ಇತರ ಬಂಧುಗಳು ಕೂಡ ಒಂದು ಪ್ರಯೋಜನವನ್ನು ಉದ್ದೇಶಿಸಿಯೇ ತಗುಲಿಕೊಂಡಿರುವರು. ತಾಯಿ ತಂದೆಗಳು ದುಷ್ಟರಾದರೆ ತಮ್ಮ ಮುದ್ದು ಮಕ್ಕಳನ್ನಾದರೂ ತೊರೆದು ಬಿಡುವರು. ಯಾರಿಗಾದರೂ ಸ್ವಪ್ರಯೋಜನವೇ ಮುಖ್ಯವು. ಅದನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿಯೇ ಜನರು ಯತ್ನಿಸುವರು. ಸ್ವಾರ್ಥವೆಂಬುದು ಎಷ್ಟು ಮಹತ್ತಾದುದೋ ನೋಡು. ಓ ಪ್ರಾಜ್ಞ, ಒಬ್ಬನು ಅಪಾಯದಿಂದ ತಪ್ಪಿ ಬಂದೊಡನೆ ಮುಂದೆ ತನ್ನ ಸುಖಕ್ಕೆ ದಾರಿಯನ್ನು ಹುಡುಕುವುದು ಸಹಜವೇ. ಇದರಲ್ಲಿ ಸಂದೇಹವಿಲ್ಲ. ಅದರಲ್ಲಿಯೂ ಚಪಲ ಬುದ್ಧಿಯುಳ್ಳವರು ತಮ್ಮನ್ನೇ ತಾವು ಅರಿಯರು. ಇದು ಈಗ ಸ್ವಲ್ಪ ಮುಂದೆ ನೀನು ನನ್ನನ್ನು ಭಕ್ಷಿಸುವುದಕ್ಕಾಗಿಯೇ ಆ ಆಲದ ಮರದ ಕೊಂಬೆಯಿಂದ ಕೆಳಕಿಳಿದು ಬಂದವನು. ಆದರೆ ಅಷ್ಟರಲ್ಲಿ ಚಪಲ ಬುದ್ಧಿಯುಳ್ಳ ನೀನು ನಿನ್ನ ವಿಪತ್ತನ್ನು ಯೋಚಿಸದೆ ಅಲ್ಲಿ ಬೀಸಿದ್ದ ಬಲೆಯಲ್ಲಿ ಸಿಕ್ಕಿಬಿದ್ದೆ. ಇಂತಹ ಚಪಲ ಬುದ್ಧಿಯುಳ್ಳವರು ತಮ್ಮನ್ನೇ ತಾವು ರಕ್ಷಿಸಿಕೊಳ್ಳಲಾರದಿರುವಾಗ ಅವರು ಇನ್ನು ಇತರರಿಗೆ ಏನು ಉಪಕಾರವನ್ನು ಮಾಡಬಲ್ಲರು? ಆದುದರಿಂದ ಚಪಲ ಚಿತ್ತನು ಎಲ್ಲ ಕಾರ್ಯಗಳನ್ನು ಕೆಡಿಸಿಬಿಡುವನೇ ಹೊರತು ಅದರಿಂದ ಫಲವನ್ನು ಪಡೆಯಲಾರನು. ಇದು ನಿಸ್ಸಂಶಯವಾದ ಮಾತು. ಓ ಮಾರ್ಜಾಲ, ನೀನೇನೋ ಈಗ ನನ್ನೊಡನೆ ನೀನು ನನಗೆ ಬಹಳ ಪ್ರಿಯನೆಂದು ಇಂಪಾದ ಮಾತುಗಳನ್ನಾಡುತ್ತಿದ್ದರೂ ಅದು ನಿಜವಲ್ಲ. ಅದು ಸುಳ್ಳೆಂಬುದಕ್ಕೆ ಕಾರಣವನ್ನು ತಿಳಿಸುವೆನು ಕೇಳು. ಮನುಷ್ಯನು ಒಂದು ಕಾರಣಕ್ಕಾಗಿ ಒಮ್ಮೆ ಇಷ್ಟನಾಗುವನು, ಇನ್ನೊಮ್ಮೆ ಇನ್ನೊಂದು ಕಾರಣದಿಂದ ಶತ್ರುವಾಗುವನು. ಪ್ರಾಣಿಗಳ ಸ್ವಭಾವವು ಸ್ವಪ್ರಯೋಜನಕ್ಕೆ ತಕ್ಕಂತೆ ಮಾರ್ಪಡುವುದು. ಆದುದರಿಂದ ಒಬ್ಬರು ಒಬ್ಬನಿಗೆ ಯಾವಾಗಲೂ ಮಿತ್ರನಲ್ಲ, ಶತ್ರುವೂ ಅಲ್ಲ. ಒಡಹುಟ್ಟಿದ ಸಹೋದರರಲ್ಲಿಯಾಗಲಿ, ವಿವಾಹಿತರಾದ ದಂಪತಿಗಳಲ್ಲಿಯೇ ಆಗಲಿ ಹುಟ್ಟುವ ಪ್ರೇಮವು ಕೂಡ ಸ್ವಾರ್ಥವನ್ನು ಬಿಟ್ಟುದಲ್ಲ. ಸ್ವಪ್ರಯೋಜನವನ್ನು ಉದ್ದೇಶಿಸದ ನಿಷ್ಕಾರಣವನ್ನು ನಾನು ಯಾರಲ್ಲಿಯೂ ಇದುವರೆಗೆ ಕಂಡುದೂ ಇಲ್ಲ. ಒಂದು ವೇಳೆ ಒಡಹುಟ್ಟಿದವರಲ್ಲಿ ಆಗಲಿ, ಕೈ ಹಿಡಿದ ಗಂಡ ಹೆಂಡಿರಲ್ಲಿಯೇ ಆಗಲಿ ಯಾವುದೋ ಒಂದು ಕಾರಣದಿಂದ ಕೋಪ ಉಂಟಾಗಬಹುದು. ಆದರೆ ಸಹಜವಾದ ಬಂಧುತ್ವ ಸಂಬಂಧದಿಂದ ತಿರುಗಿ ಅವರು ಒಂದಾಗುವರು. ಅಂತಹ ಸಂಬಂಧವಿಲ್ಲದ ಜನರಲ್ಲಿ ಅದಕ್ಕೂ ಸಂಭವವಿಲ್ಲ. ಕೆಲವು ಕಾರಣಗಳಿಗಾಗಿ ಒಬ್ಬರನ್ನೊಬ್ಬರು ಪ್ರೀತಿಸುವರು. ದಾನದಿಂದ ಒಬ್ಬನು ಇನ್ನೊಬ್ಬನಿಗೆ ಪ್ರಿಯನಾಗುವನು. ಇಂಪಾದ ಮಾತುಗಳಿಂದ ಒಬ್ಬನು ಪ್ರಿಯನೆನಿಸುವನು. ಮಂತ್ರದಿಂದಲೂ ಹೋಮದಿಂದಲೂ ಜಪದಿಂದಲೂ ಕೆಲವರಿಗೆ ಪ್ರೀತಿಪಾತ್ರರೆನಿಸುವರು. ಹೀಗೆಯೇ ತಾನು ಮಾಡತಕ್ಕ ಕಾರ್ಯಗಳಿಂದಲೂ ಸಹಾಯದಿಂದಲೂ ಒಬ್ಬನನ್ನೊಬ್ಬನು ಪ್ರೀತಿಸಬೇಕಾಗಿ ಬರುವುದು. ಅದರಂತೆಯೇ ಈಗ ನಮ್ಮಿಬ್ಬರಲ್ಲಿಯೂ ಕೂಡ
ಯಾವುದೋ ಒಂದು ಕಾರಣಕ್ಕಾಗಿ ಮೈತ್ರಿಯುಂಟಾಯಿತು. ಅದರ ಪ್ರಯೋಜನವು ನಮ್ಮಿಬ್ಬರಿಗೂ ತೀರಿತು. ಆ ಮೈತ್ರಿಗೆ ಮೂಲ ಕಾರಣವೇನು? ಅದು ಮುಗಿದ ಮೇಲೆ ಅದರಿಂದ ಉಂಟಾದ ಪ್ರೀತಿಯು ಇನ್ನೆಲ್ಲಿದೆ? ಆ ಆಗಂತುಕ ಸ್ನೇಹವು ತೀರಿಹೋದಂತೆಯೇ. ಇನ್ನು ಮೇಲೆ ನೀನು ನನ್ನಲ್ಲಿ ಪ್ರೀತಿ ತೋರಿಸುವುದಕ್ಕೆ ನನ್ನನ್ನು ತಿಂದು ಬಿಡುವ ಆತುರವೊಂದು ಹೊರತು ಬೇರೆ ಕಾರಣಗಳೇನೂ ಇರುವುದಿಲ್ಲ. ಆ ಬೇರೆ ಕಾರಣವೇನೂ ಇರುವುದಾಗಿ ನನಗೆ ತೋರಲಿಲ್ಲ. ಅದು ನಮ್ಮಿಬ್ಬರಿಗೂ ತಿಳಿದ ವಿಷಯವೇ? ಅಥವಾ ಇದ್ದರೆ ನೀನೇ ಹೇಳು. ಕಾಲವು ಕಾರಣವನ್ನು ಬದಲಾಯಿಸಿ ಬಿಡುವುದು. ಆ ಕಾರಣಗಳನ್ನು ಸ್ವಪ್ರಯೋಜನವೆಂಬುದು ಯಾವಾಗಲೂ ಹಿಂಬಾಲಿಸುತ್ತಲೇ ಇರುವುದು. ಆ ಸ್ವಾರ್ಥವೇನೆಂಬುದನ್ನು ಪ್ರಾಜ್ಞನು ಕಂಡುಕೊಳ್ಳಬಲ್ಲರು. ಈಗ ನೀನು ಸ್ವಾರ್ಥವನ್ನೇ ಹಿಡಿದಿರುವೆ. ಹೀಗಿರುವಾಗ ನೀನು ಈ ಮಾತನ್ನು ನನ್ನೊಡನೆ ಆಡಬಾರದು. ಒಬ್ಬೊಬ್ಬರು ಸ್ವಪ್ರಯೋಜನದಲ್ಲಿ ಪಂಡಿತರೆ. ವಿವೇಕಿಯಾದ ನನ್ನಂತಹವನಿಗೆ ನಿನ್ನೊಡನೆ ಸ್ನೇಹಕ್ಕೆ ಕಾರಣವಾದ ಕಾಲವು ಇದಲ್ಲ. ನಾನು ಸಂಧಿ ವಿಗ್ರಹಗಳೆರಡರಲ್ಲಿಯೂ ಒಳ್ಳೆಯ ನೈಪುಣ್ಯವುಳ್ಳವನು. ಈಗ ನಾನು ಸ್ವಪ್ರಯೋಜನವನ್ನು ಬಿಟ್ಟು ಕದಲಲಾರನು. ಗಂಧರ್ವ ನಗರದಂತೆ, ಅಂದರೆ ಮೋಡಗಳ ಆಕೃತಿಗಳಂತೆ ಸಂಧಿ ವಿಗ್ರಹಗಳಿಗೆ ಕಾರಣಗಳು ಕ್ಷಣ ಕ್ಷಣಕ್ಕೂ ಬದಲಾಗಿಸುತ್ತಲೇ ಇರುವವು. ಸ್ವಲ್ಪ ಮುಂಚಿತವಾಗಿ ನೀನು ನನಗೆ ಶತ್ರುವಾಗಿದ್ದೆ. ಆಮೇಲೆ ಯಾವುದೋ ಆಕಸ್ಮಿಕ ಕಾರಣದಿಂದ ನೀನು ನನಗೆ ಮಿತ್ರನಾದೆ. ಇನ್ನು ಕ್ಷಣಕ್ಕೆ ನೀನು ನನಗೆ ಶತ್ರುವೂ ಆಗುವೆ. ಮಾರ್ಜಾಲ ರಾಜ, ಸಂದರ್ಭಗಳು ಕ್ಷಣ ಕ್ಷಣಕ್ಕೆ ಹೇಗೆ ಮಾರ್ಪಡುವವೋ ನೋಡು. ಇದಕ್ಕೆ ಮೊದಲು ನಮ್ಮಿಬ್ಬರಿಗೂ ಉಂಟಾದ ಮೈತ್ರಿ ಎಂಬುದು ಅದಕ್ಕೆ ಕಾರಣವಿರುವವರೆಗೆ ಇದ್ದೇ ಇದ್ದಿತು. ಆ ಕಾಲವು ಕಳೆದೊಡನೆ ಕಾರಣವು ಕಳೆದು ಹೋಯಿತು. ಕಾರಣವೆಂಬುದು ಯಾವಾಗಲೂ ಕಾಲವನ್ನೇ ಹಿಂಬಾಲಿಸುತ್ತಿರುವುದು. ಕಾಲವನ್ನು ಹಿಂಬಾಲಿಸಿ ಕಾರಣವು ಹೋದಂತೆ ಕಾರಣದೊಡನೆ ಕಾರ್ಯವೂ, ಅಂದರೆ ಮೈತ್ರಿಯು ಬಿಟ್ಟು ಹೋಯಿತು. ನೀನಾದರೂ ನನಗೆ ಜನ್ಮಶತ್ರು. ನಮ್ಮಿಬ್ಬರಿಗೂ ಸಮಾನವಾದ ಒಂದು ಪ್ರಯೋಜನವನ್ನು ಉದ್ದೇಶಿಸಿ ಸ್ವಲ್ಪ ಹೊತ್ತಿನವರೆಗೆ ಆಗಂತುಕ ಸ್ನೇಹ ಉಂಟಾಗಿತು. ಆ ಪ್ರಯೋಜನವು ತೀರಿದೊಡನೆ ಆ ಮೈತ್ರಿಯೂ ಮುಗಿಯಿತು. ಯಾವಾಗಲೂ ಸಹಜವಾದ ನಮ್ಮ ಶತ್ರುತ್ವವೇ ತಿರುಗಿ ಬಂದು ಕಾಲಿಕ್ಕಿದೆ. ಈ ಶಾಸ್ತ್ರ ಸೂಕ್ಷ್ಮಗಳನ್ನೆಲ್ಲ ಚೆನ್ನಾಗಿ ತಿಳಿದಿರುವ ನಾನು ತಿಳಿದು ತಿಳಿದು ಹೇಗೆ ತಾನೇ ನಿನ್ನ ಬಲೆಯಲ್ಲಿ ಪ್ರವೇಶಿಸುವೆನು? ನೀನೇ ಹೇಳು. ನಿನ್ನ ಬಲದಿಂದ ನಾನು ವಿಪತ್ತನ್ನು ತಪ್ಪಿಸಿಕೊಂಡು ಬದುಕಿದೆನು. ನನ್ನ ಬಲದಿಂದ ನೀನು ಬದುಕಿದೆ. ಹೀಗೆ ಒಬ್ಬರಿಂದೊಬ್ಬರು ಉಪಕಾರವನ್ನು ಪಡೆದುದಾಯಿತು. ಇನ್ನು ತಿರುಗಿ ನಾವು ಒಂದಾಗಿ ಸೇರುವುದು ಅಸಂಭವವು. ನನ್ನಿಂದ ನೀನು, ನಿನ್ನಿಂದ ನಾನು ಕೃತಾರ್ಥರಾದ ಮೇಲೆ ಈಗ ನಿನಗೆ ನನ್ನನ್ನು ಭಕ್ಷಿಸಿ ಬಿಡಬೇಕೆಂಬ ಆತುರವೊಂದು ಹೊರತು ನನ್ನಿಂದ ಆಗಬೇಕಾದ ಬೇರೆ ಪ್ರಯೋಜನವೇನಿದೆ? ನಾನು ನಿನಗೆ ಅನ್ನವು, ನೀನು ತಿನ್ನತಕ್ಕವನು. ನಾನು ದುರ್ಬಲನು, ನೀನು ಬಲಾಢ್ಯನು. ಹೀಗೆ ನಮ್ಮ ಅನ್ಯೋನ್ಯ ಸ್ಥಿತಿಯೇ ವಿರುದ್ಧವಾಗಿರುವುದು. ಬಲದಲ್ಲಿಯೂ ನಾವಿಬ್ಬರೂ ಸಮಾನರಲ್ಲ. ವಿರುದ್ಧ ಸ್ವಭಾವವುಳ್ಳ ನಮ್ಮಿಬ್ಬರಲ್ಲಿ ಸಂಧಿ ಎಂದರೇನು? ಈಗಲೇ ಪ್ರಾಣಾಪತ್ತಿನಿಂದ ಬಿಡುಗಡೆ ಹೊಂದಿದ ನೀನು ಸುಲಭೋಪಾಯದಿಂದ ಸಿಕ್ಕುವ ಆಹಾರವನ್ನೇ ಹುಡುಕುತ್ತಿರುವೆಯೋ ಎಂಬುದನ್ನು ನಾನು ಬಲ್ಲೆನು. ಇದರಲ್ಲಿ ಸಂದೇಹವೇನಿಲ್ಲ. ಮೊದಲೇ ನೀನು ಆಹಾರಕ್ಕಾಗಿ ಆಸೆಪಟ್ಟು ಬಂದು ಬಲೆಯಲ್ಲಿ ಸಿಕ್ಕಿಬಿದ್ದವನು. ಈಗ ನಿನ್ನ ಹಸಿವು ಅಪಾರವಾಗಿರುವುದು. ನಿನ್ನ ಜಾಠರಾಗ್ನಿಯೇ ನಿನ್ನನ್ನು ದಹಿಸುತ್ತಿರುವುದು. ಒಳ್ಳೆ ಉಪಯಜ್ಞನಾದ ನೀನು ಬೆಳಗಿನ ಊಟಕ್ಕಾಗಿ ನನ್ನನ್ನು ಉಪಯೋಗಿಸಿಕೊಳ್ಳಬೇಕೆಂಬ ಆತುರದಿಂದಿರುವೆ. ನಿನ್ನ ಹಸಿವೆಷ್ಟು ಎಂಬುದನ್ನು ನಾನು ಬಲ್ಲೆನು. ನಿನ್ನ ಈಗಿನ ಉಪಾಯವೆಲ್ಲ ಆಹಾರ ಸಂಪಾದನೆಗಾಗಿಯೇ ಎಂಬುದನ್ನು ನಾನು ಬಲ್ಲೆನು. ಇದು ನಿನ್ನ ಭೋಜನ ಸಮಯವೆಂಬುದನ್ನು ನಾನು ಬಲ್ಲೆನು. ಈಗ ನೀನು ನನ್ನನ್ನು ಸಮಾಧಾನಪಡಿಸುವುದೆಲ್ಲವೂ ನನ್ನನ್ನು ಭಕ್ಷಿಸುವ ಉದ್ದೇಶದಿಂದಲ್ಲದೆ ಬೇರೆಯಲ್ಲ. ಓ ಮಾರ್ಜಾಲವೇ, ಇನ್ನೊಂದು ಮುಖ್ಯವಾದ ರಹಸ್ಯವುಂಟು. ಹಿಂದೆ ನೀನು ನಿನ್ನ ಪುತ್ರ ಮಿತ್ರ ಕಳತ್ರ ಪರಿವಾರಗಳೊಡನೆ ಸೇರಿ ನನ್ನ ಸೇವೆ ಮಾಡುವುದಾಗಿ ಹೇಳಿದೆಯಲ್ಲವೇ? ಅಂತಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಆಸೆ ಪಡುವುದು ಈಗ ನನಗೆ ತರವಲ್ಲ. ಒಂದು ವೇಳೆ ನೀನು ನನ್ನಲ್ಲಿ ಕೃತಜ್ಞತೆಯನ್ನು ತೋರಿಸುವುದಕ್ಕಾಗಿ ಈಗ್ಗೆ ಸ್ವಲ್ಪ ದಯೆಯನ್ನು ತೋರಿಸಬಹುದಾದರೂ ನಿನ್ನ ಹೆಂಡಿರು, ನಿನ್ನ ಮಕ್ಕಳು, ನಿನ್ನ ಬಂಧುಮಿತ್ರರು ಇವರಲ್ಲಿ ಯಾರಾದರೊಬ್ಬರು ನಿನ್ನ ಕಣ್ಣ ಮುಂದೆಯೇ ನನ್ನನ್ನು ಭಕ್ಷಿಸದೆ ಬಿಡುವರೇನು? ಆದುದರಿಂದ ಇನ್ನು ಮೇಲೆ ನನಗೆ ನಿನಗೆ ಸ್ನೇಹವೇ ತರವಲ್ಲ. ನಾನು ನಿನ್ನೊಡನೆ ಸೇರಲಾರೆನು. ನಮ್ಮ ಕೂಡಾಟದ ಕಾಲವು ಆಗಲೇ ಗತಿಸಿ ಹೋಯಿತು. ನಿಜವಾಗಿ ನೀನು ನನ್ನ ಉಪಕಾರವನ್ನು ಸ್ಮರಿಸುವವನಾದರೆ ನನಗೆ ಶುಭವನ್ನು ಹಾರೈಸುತ್ತಾ ನೀನು ಇರುವಲ್ಲಿಯೇ ಸುಖದಿಂದ ಇರುತ್ತಿರು. ತನ್ನನ್ನು ಭಕ್ಷಿಸುವ ಸ್ವಭಾವವುಳ್ಳವನು, ಧರ್ಮಬುದ್ಧಿಯಿಲ್ಲದವನಾಗಿ, ಹಸಿವಿನ ಆತುರವುಳ್ಳವನಾಗಿ ಆಹಾರವನ್ನು ಹುಡುಕುತ್ತಿರುವಾಗ ಬುದ್ಧಿಶಾಲಿಯಾದ ಯಾವನು ತಾನೇ ಅವನ ಸಮೀಪಕ್ಕೆ ಹೋಗಿ ನಿಲ್ಲುವನು?
ಇನ್ನು ನಮ್ಮ ಕೂಡಾಟವೇ ಬೇಡ. ನಿನಗೆ ಶುಭವಾಗಲಿ. ನಾನು ಇನ್ನು ಹೋಗಿ ಬರುವೆನು. ನಿನ್ನನ್ನು ದೂರದಿಂದ ನೋಡುವುದಕ್ಕೂ ನನಗೆ ಭಯವಾಗುತ್ತಿದೆ. ನೀನು ವಿಶ್ವಾಸದಿಂದಿದ್ದರೂ ಸರಿ, ಅಲಕ್ಷ್ಯವಾಗಿದ್ದರೂ ಸರಿ, ಇಷ್ಟು ಮಾತ್ರ ಸಾಕು. ನಾನು ನಿನ್ನೊಡನೆ ಸೇರಲಾರೆನು. ಲೋಮಶ, ಇನ್ನು ನಿನ್ನ ಪ್ರಯತ್ನವನ್ನು ಬಿಡು. ನನ್ನ ಉಪಕಾರವನ್ನು ನೀನು ಮರೆಯದವನಾದರೆ, ಮನಸ್ಸಿನಲ್ಲಿ ಸ್ನೇಹವಿದ್ದರೆ ಸಾಕು. ಅದೇ ನನಗೆ ಉಪಕಾರವನ್ನು ಮಾಡಿದಂತಾಗುವುದು. ದುರ್ಬಲನು ಬಲಾಢ್ಯನ ಸಮೀಪದಲ್ಲಿ ಇರುವುದು ಮಾತ್ರ ಎಂದಿಗೂ ಯೋಗ್ಯವಲ್ಲ. ಒಂದು ವೇಳೆ ನನ್ನಿಂದ ನಿನಗೇನಾದರೂ ಬೇರೆ ಕಾರ್ಯವಿದ್ದರೆ ಅಲ್ಲಿಂದಲೇ ಹೇಳು, ನಾನು ನಡೆಸಿಕೊಡುವೆನು. ನಿನಗೆ ಇಷ್ಟವಾದ ಬೇರೆ ವಸ್ತುವನ್ನೇನಾದರೂ ಕೇಳು, ತಂದು ಕೊಡುವೆನು. ನನ್ನನ್ನೇ ನಾನು ಹೇಗೂ ಒಪ್ಪಿಸಲಾರೆನು. ಲೋಕದಲ್ಲಿ ಮನುಷ್ಯನು ತನ್ನ ರಕ್ಷಣೆಗಾಗಿ ತನ್ನ ಸಂತತಿಯನ್ನಾಗಲಿ, ರಾಜ್ಯವನ್ನಾಗಲಿ, ರತ್ನವನ್ನಾಗಲಿ, ಧನವನ್ನಾಗಲಿ ತೊರೆದು ಬಿಡಬಹುದು. ಸರ್ವಸ್ವವನ್ನಾದರೂ ತೊರೆದು ವಿವೇಕಿಯು ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕು. ಐಶ್ವರ್ಯ, ಧನ, ರತ್ನಾದಿಗಳೆಲ್ಲ ಶತ್ರುವಿನ ಕೈಯಲ್ಲಿ ಸೇರಿ ಹೋಗಿದ್ದರೂ ತಾನು ಬದುಕಿದ್ದರೆ ತಿರುಗಿ ಎಂದಾದರೂ ಒಮ್ಮೆ ಅವೆಲ್ಲ ಕೈ ಸೇರುವ ಸಂಭವವುಂಟು. ಹಾಗಾದುದನ್ನು ನಾವು ಕೇಳಿರುವೆವು. ಧನ ರತ್ನಗಳಂತೆ ತನ್ನನ್ನು ತಾನು ಒಪ್ಪಿಸಿ ಬಿಡುವುದು ಸರಿಯಲ್ಲ. ಧನ ದಾರಾದಿಗಳನ್ನು ಬಿಟ್ಟಾದರೂ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕು. ಆತ್ಮರಕ್ಷಣೆಯಲ್ಲಿ ದೃಷ್ಟಿಗಿಟ್ಟು ಎಲ್ಲ ಕಾರ್ಯವನ್ನು ಚೆನ್ನಾಗಿ ವಿಮರ್ಶಿಸಿ ನಡೆಸತಕ್ಕವನು ದೋಷಕ್ಕಾಗಲಿ ಅದರಿಂದಾಗುವ ಆಪತ್ತುಗಳಿಗಾಗಲಿ ಗುರಿಯಾಗಲಾರನು. ತಮಗಿಂತಲೂ ಬಲಾಢ್ಯರಾದವರು ತಮಗೆ ಎಷ್ಟೇ ಉಪಕಾರವನ್ನು ಮಾಡುವವರಾಗಿದ್ದರೂ ಅವರಲ್ಲಿ ಶತ್ರುತ್ವವೇನು ಚೆನ್ನಾಗಿ ತಿಳಿಯದಿದ್ದರು ಬಲಹೀನರು ಅಂತಹವರಲ್ಲಿ ಬಹಳ ನಂಬಿಕೆಯಿಂದ ಸೇರಿರಬಾರದು. ಆದರೆ ಸತ್ಕುಲದಲ್ಲಿ ಹುಟ್ಟಿದವರಾಗಿ, ಸ್ನೇಹಪರರಾಗಿ, ಧರ್ಮಶೀಲರಾಗಿ, ಮಹೋದಾರ ಸ್ವಭಾವವುಳ್ಳವರ ಬುದ್ಧಿಯು ಮಾತ್ರ ಶಾಸ್ತ್ರಾರ್ಥ ಜ್ಞಾನದಿಂದ ನಿಶ್ಚಿತವಾಗಿರುವುದರಿಂದ ಅವರ ಬುದ್ಧಿಯು ಚಲಿಸಲಾರದು ಎಂದಿತು. ಹೀಗೆ ಆ ಇಲಿಯು ಧೈರ್ಯದಿಂದ ಸ್ಪಷ್ಟವಾಗಿ ಹೇಳಿದ ಮತ್ತು ಹಾಸ್ಯಪೂರ್ವಕವಾದ ಮಾತುಗಳನ್ನು ಕೇಳಿ ನಾಚಿಕೆಯಿಂದ ಬೆಕ್ಕು ಆ ಇಲಿಯನ್ನು ಕುರಿತು, ಅಯ್ಯ, ಹಾಗೆ ತಿಳಿಯಬೇಡ. ಸತ್ಯ ಮಾಡಿ ಹೇಳುವೆನು. ಮಿತ್ರ ದ್ರೋಹವೆಂಬುದು ಬಹಳ ನಿಂದ್ಯವೆಂಬುದನ್ನು ನಾನು ಬಲ್ಲೆನು. ನಿನ್ನ ಪ್ರತಿಜ್ಞೆಯನ್ನು ನಾನು ಬಲ್ಲೆನು. ನೀನು ನನ್ನ ಹಿತೈಷಿ ಎಂಬುದನ್ನು ಬಲ್ಲೆನು. ನೀನು ಅರ್ಥತತ್ವವನ್ನು ವಿಮರ್ಶಿಸಿ ನಮ್ಮಿಬ್ಬರಲ್ಲಿ ಭೇದ ಕಾರಣವನ್ನು ವಿವರಿಸಿದೆ. ಆದರೆ ನನ್ನನ್ನು ಮಾತ್ರ ಹಾಗೆ ವ್ಯತ್ಯಸ್ತವಾಗಿ ತಿಳಿಯುವುದು ನಿನಗೆ ಯುಕ್ತವಲ್ಲ. ನೀನು ನನಗೆ ಪ್ರಾಣದಾನ ಮಾಡಿದವನು. ನಿನ್ನಲ್ಲಿ ನನಗೆ ನಿಜವಾದ ಮೈತ್ರಿ ಹುಟ್ಟಿದೆ. ನಾನು ಧರ್ಮವನ್ನು ತಿಳಿಯದವನಲ್ಲ. ಪರರ ಗುಣಗಳನ್ನು ನಾನು ಚೆನ್ನಾಗಿ ತಿಳಿಯಬಲ್ಲವನು. ಮುಖ್ಯವಾಗಿ ಇತರರಿಂದ ಪಡೆದ ಉಪಕಾರವನ್ನು ನಾನು ಎಂದಿಗೂ ಮರೆಯತಕ್ಕವನಲ್ಲ. ನನಗೆ ಮಿತ್ರರೆಂದರೆ ಬಹಳ ವಿಶ್ವಾಸವು. ಅದರಲ್ಲಿಯೂ ನಿನ್ನಲ್ಲಿ ನನಗೆ ಭಕ್ತಿಪೂರ್ವಕವಾದ ವಿಶ್ವಾಸವುಂಟು. ಹೀಗಿರತಕ್ಕ ನನ್ನನ್ನು ನೀನು ಆ ರೀತಿಯಾಗಿ ಭಾವಿಸಬಾರದು. ನನ್ನೊಡನೆ ಅಂತಹ ಮಾತುಗಳನ್ನೇ ಆಡಬಾರದು. ತಿರುಗಿ ಇನ್ನೊಮ್ಮೆ ನನ್ನಲ್ಲಿ ನೀನು ಹಾಗೆ ಮಾತಾಡಿದ ಪಕ್ಷದಲ್ಲಿ ಬಂಧು ವರ್ಗದೊಡನೆ ನಾನು ಪ್ರಾಣವನ್ನೇ ತೊರೆದು ಬಿಡುವೆನು. ಪಂಡಿತರು ನನ್ನಂತಹ ಉದಾರ ಮನಸ್ಕರೊಡನೆ ಎಂದಿಗೂ ಸ್ನೇಹವನ್ನು ತಪ್ಪಿಸಿಕೊಳ್ಳಲಾರರು. ಧರ್ಮತತ್ವವನ್ನು ತಿಳಿದ ನೀನು ನನ್ನಲ್ಲಿ ಧರ್ಮಚ್ಯುತನಾಗುವೆನೆಂಬ ಸಂದೇಹವನ್ನೇ ಇಡಬಾರದು ಎಂದಿತು. ಬೆಕ್ಕಿನ ಈ ಮಾತನ್ನು ಕೇಳಿದ ಮೇಲೆ ಇಲಿಯು ಸ್ವಲ್ಪ ಹೊತ್ತು ತನ್ನಲ್ಲಿಯೇ ಆಲೋಚಿಸಿ ಗಂಭೀರ ಭಾವದಿಂದ ಹೀಗೆಂದು ಹೇಳತೊಡಗಿತು. ಓ ಬಿಡಾಲ, ನೀನೇನೋ ಒಳ್ಳೆಯವನೇ. ನೀನು ಹೇಳಿದುದೆಲ್ಲವೂ ನ್ಯಾಯವೇ. ನಾನು ಅದಕ್ಕಾಗಿ ಬಹಳ ಸಂತೋಷಿಸಿದೆನು. ಆದರೆ ನಿನ್ನನ್ನು ಮಾತ್ರ ನಂಬಲಾರೆನು. ನೀನು ಎಷ್ಟೇ ಮುಖಸ್ತುತಿ ಮಾಡಿದರೂ ಧನರಾಶಿಯನ್ನೇ ತಂದು ನನ್ನ ಮುಂದಿಟ್ಟರೂ ನಾನು ನಿನ್ನಲ್ಲಿ ಸೇರುವವನಲ್ಲ. ಪ್ರಾಜ್ಞರು ನಿಷ್ಕಾರಣವಾಗಿ ತಮ್ಮ ಶತ್ರುಗಳ ವಶವಾಗಲಾರರು. ಇದೇ ವಿಷಯದಲ್ಲಿ ಶುಕ್ರನು ಹೇಳಿದ ಎರಡು ಗಾದೆಗಳುಂಟು. ದುರ್ಬಲನು ಬಲವಂತನು ಸಮಾನವಾಗಿ ಶತ್ರುಬಾಧೆಗೆ ಸಿಕ್ಕಿಬಿದ್ದಾಗ ಮಾತ್ರ ಬಲಹೀನನು ಬಲವಂತನೊಡನೆ ಸಂಧಿಯನ್ನು ಮಾಡಿಕೊಂಡು ತನ್ನ ಬುದ್ಧಿಚಾತುರ್ಯದಿಂದ ಬಹಳ ಜಾಗರೂಕನಾಗಿ ಅವನೊಡನೆ ಕಲೆತಿರಬೇಕು. ಉದ್ದಿಷ್ಟ ಕಾರ್ಯವು ಮುಗಿದ ಮೇಲೆ ಅವನನ್ನು ನಂಬಿರಬಾರದು. ತನ್ನನ್ನು ನಂಬಿದವನಲ್ಲಿ ನಂಬಿಕೆಯನ್ನು ಇಡಬಾರದು. ನಂಬಿದವನನ್ನಾದರೂ ಅತಿಯಾಗಿ ನಂಬಬಾರದು. ಇತರರನ್ನು ನಂಬಿಸುತ್ತಿರಬೇಕು. ತಾನು ಇತರರನ್ನು ನಂಬಬಾರದು ಎಂಬುದೇ. ಓ ಮಾರ್ಜಾಲ, ಆದುದರಿಂದ ಸರ್ವಾವಸ್ಥೆಗಳಲ್ಲಿಯೂ ಬುದ್ಧಿವಂತನು ತನ್ನ ಜೀವಿತ ರಕ್ಷಣೆಯಲ್ಲಿ ಎಚ್ಚರದಿಂದ ಇರಬೇಕು. ಬದುಕಿದ್ದರಲ್ಲವೇ ಧನ ಸಂತಾನಗಳೆಲ್ಲ ಪ್ರಯೋಜನಕ್ಕೆ ಬರುವವು. ಒಂದೇ ಮಾತಿನಲ್ಲಿ ಹೇಳುವುದಾದರೆ ನಂಬದಿರುವುದೇ ನೀತಿಶಾಸ್ತ್ರ ನಿರ್ಣೀತವಾದ ಉತ್ತಮ ಮತವು. ಅದರಿಂದ ಜನರಿಗೆ ಪೂರ್ಣ ಕ್ಷೇಮವುಂಟು.
ಜನರು ತಾವೆಷ್ಟೇ ಬಲಹೀನರಾಗಿದ್ದರೂ ಶತ್ರುಗಳಲ್ಲಿ ನಂಬಿಕೆ ಇಡದಿದ್ದರೆ, ಆ ಶತ್ರುಗಳು ಎಷ್ಟೇ ಬಲಾಢ್ಯರಾಗಿದ್ದರೂ ಅವರ ಕೈಗೆ ಸಿಕ್ಕಿ ಬೀಳುವ ಭಯವಿಲ್ಲ. ಆದುದರಿಂದ ಎಲೆ ಬೆಕ್ಕೆ, ಈಗ ನಾನು ನಿನ್ನಂತಹವರಿಂದ ಅಪಾಯಕ್ಕೆ ಈಡಾಗದಂತೆ ಆತ್ಮರಕ್ಷಣೆಯಲ್ಲಿ ಎಚ್ಚರಗೊಂಡಿರಬೇಕಾಗಿದೆ. ನೀನು ಈಗ ಕೋಪಗೊಂಡು ಹೋಗಿರುವ ಆ ಚಂಡಾಲನಿಂದ ಅಪಾಯಕ್ಕೀಡಾಗದಂತೆ ಆತ್ಮರಕ್ಷಣೆಯಲ್ಲಿ ಜಾಗರೂಕನಾಗಿರು ಎಂದಿತು. ಇಲಿಯ ಬಾಯಿಂದ ಆ ಚಂಡಾಲನ ಹೆಸರು ಹೊರಟು ಬಂದೊಡನೆ ಬೆಕ್ಕಿಗೆ ಭಯದಿಂದ ಮೈ ತಿಳಿಯದಂತಾಯಿತು. ಒಡನೆಯೇ ಅಲ್ಲಿ ನಿಲ್ಲದೆ ವೇಗದಿಂದ ಓಡಿಹೋಯಿತು. ಆಮೇಲೆ ಇತ್ತಲಾಗಿ ಫಲಿತವೆಂಬ ಇಲಿಯು ತನ್ನ ಬುದ್ಧಿ ಸಾಮರ್ಥ್ಯದಿಂದ ಅಪಾಯವನ್ನು ತಪ್ಪಿಸಿಕೊಂಡು ತನ್ನ ಬಿಲದೊಳಕ್ಕೆ ಹೊಕ್ಕಿಬಿಟ್ಟಿತು. ಓ ಯುಧಿಷ್ಠಿರ, ಹೀಗೆ ನೀತಿತಂತ್ರವನ್ನು ಬಲ್ಲ ಆ ಎಲಿಯು ದುರ್ಬಲವಾದ ಅಲ್ಪ ಪ್ರಾಣಿಯಾಗಿದ್ದರೂ ಮಹಾಬಲಾಢ್ಯರಾದ ಅನೇಕ ಶತ್ರುಗಳನ್ನು ವಂಚಿಸಿಬಿಟ್ಟಿತು. ನೋಡಿದೆಯಾ? ಇದರಂತೆಯೇ ಬುದ್ಧಿಶಾಲಿಯಾದವನು ತನಗಿಂತ ಬಲಾಢ್ಯನಾದ ಶತ್ರುವಿನೊಡನೆಯಾದರೂ ಸಮಯದಲ್ಲಿ ಸಂಧಿ ಮಾಡಿಕೊಳ್ಳಬೇಕು. ಇಲ್ಲಿ ಬೆಕ್ಕುಗಳೆರಡು ಒಂದನ್ನೊಂದು ಆಶ್ರಯಿಸಿದ್ದುದರಿಂದಲೇ ಆಪತ್ತಿನಿಂದ ಬಿಡುಗಡೆ ಹೊಂದಿದವು. ಮಹಾರಾಜ, ಈ ಕ್ಷತ್ರಿಯ ಧರ್ಮಕ್ಕೆ ತಕ್ಕ ಮಾರ್ಗವನ್ನು ನಿನಗೆ ವಿಸ್ತರಿಸಿ ಹೇಳಿದೆನು. ಮತ್ತೊಮ್ಮೆ ಸಂಕ್ಷೇಪಿಸಿ ತಿಳಿಸುವೆನು ಕೇಳು. ಪರಸ್ಪರ ವಿರೋಧವುಳ್ಳವರಿಬ್ಬರು ಎಷ್ಟೇ ಕಟ್ಟುಪಾಡಿನಿಂದ ಸಂಧಿಯನ್ನು ಮಾಡಿಕೊಂಡರೂ ಅವರ ಮನಸ್ಸಿನಲ್ಲಿ ಒಬ್ಬರನ್ನೊಬ್ಬರು ಮಿಂಚಿರಬೇಕೆಂಬ ಅಭಿಪ್ರಾಯವೇನೋ ಬಿಟ್ಟು ಹೋಗದು. ಅವರಿಬ್ಬರಲ್ಲಿ ಬುದ್ಧಿವಂತನಾದವನು ತನ್ನ ಬುದ್ಧಿಬಲವನ್ನು ಉಪಯೋಗಿಸಿ ಮತ್ತೊಬ್ಬನನ್ನು ತಗ್ಗಿಸುವುದಕ್ಕೆ ಪ್ರಯತ್ನಿಸುವನು. ಚಾತುರ್ಯವಿಲ್ಲದ ಇನ್ನೊಬ್ಬನಾದರೂ ಎಚ್ಚರ ತಪ್ಪಿ ಇನ್ನೊಬ್ಬನ ಮೇಲ್ಮೆಗೆ ತಾನೇ ಅವಕಾಶವನ್ನು ಕಲ್ಪಿಸಿಕೊಡುವನು. ಆದುದರಿಂದ ಪಂಡಿತನಾದವನು ಇತರರಿಗಾಗಿ ಭಯಪಟ್ಟರೂ ಭಯವಿಲ್ಲದವನಂತೆ ತೋರಿಸಬೇಕು. ಇತರರನ್ನು ನಂಬದಿದ್ದರೂ ನಂಬಿದವನಂತೆ ಕಾಣಿಸಿಕೊಳ್ಳಬೇಕು. ಹೀಗೆ ಎಚ್ಚರಿಕೆಯಿಂದ ನಡೆಯತಕ್ಕವನು ಎಂದಿಗೂ ಜಾರಿ ಬೀಳನು. ಜಾರಿ ಬಿದ್ದರೂ ಸಂಪೂರ್ಣವಾಗಿ ನಾಶವನ್ನು ಹೊಂದನು. ಆದುದರಿಂದ ಓ ರಾಜ, ಸಮಯವು ಬಂದಾಗ ಶತ್ರುವಿನೊಡನೆಯಾದರೂ ಸಂಧಿ ಮಾಡಿಕೊಳ್ಳಬೇಕು, ಮಿತ್ರನೊಡನೆಯಾದರೂ ಯುದ್ಧಕ್ಕೆ ನಿಲ್ಲಬೇಕು. ಹೀಗೆ ಮಾಡಬೇಕೆಂದೇ ಸಂಧಿ ವಿಗ್ರಹ ತತ್ವಗಳ ಸಂಧಿ ವಿಗ್ರಹ ತತ್ವಗಳನ್ನು ತಿಳಿದವರ ನಿರ್ಣಯವು. ಇದನ್ನು ತಿಳಿದು ಶಾಸ್ತ್ರಾರ್ಥಗಳನ್ನು ಮನಸ್ಸಿಗೆ ತಂದುಕೊಂಡು ಮನುಷ್ಯನು ಸ್ಥಿರಬುದ್ಧಿಯಿಂದ ಎಚ್ಚರ ತಪ್ಪದೆ ಭಯಕಾರಣ ಉಂಟಾಗುವುದಕ್ಕೆ ಮೊದಲೇ ಭಯಪಟ್ಟಂತೆ ತೋರಿಸಬೇಕು. ಭಯ ಕಾರಣವು ನಿಜವಾಗಿ ಸಂಭವಿಸುವ ಮೊದಲೇ ಶತ್ರುವಿನೊಡನೆ ಸಂಧಿಯನ್ನು ಯುದ್ಧವನ್ನು ನಡೆಸಬೇಕು. ಭಯವೆಂಬುದು ಎಚ್ಚರಿಕೆಯನ್ನು ದೃಢ ಬುದ್ಧಿಯನ್ನು ತಪ್ಪಿಸುವುದು. ಭಯ ಕಾರಣವು ಬರುವ ಮೊದಲೇ ಒಬ್ಬನು ಭೀತನಂತೆ ಅದರ ನಿವಾರಣೆಗಾಗಿ ಸಿದ್ಧ ಮಾಡಿಕೊಳ್ಳುತ್ತಿದ್ದರೆ ಭಯವು ನಿಜವಾಗಿ ಬಂದಾಗ ಅವನಿಗೆ ಭೀತಿಯುಂಟಾಗದು. ಯಾವಾಗಲೂ ಭಯಪಡದವನಿಗೆ ಅಕಸ್ಮಾತ್ತಾಗಿ ಒಂದು ಭಯ ಕಾರಣವು ಉಂಟಾದರೆ ಅವನು ಮೊದಲೇ ಸಿದ್ಧನಾಗಿಲ್ಲದಿರುವುದರಿಂದ ನಂಬಿಕೆಯಿಂದ ಮತ್ತೊಂದು ಮಹಾಭಯವು ಮೇಲೆ ಬೀಳುವುದು. ಭಯಪಡಬೇಡವೆಂಬ ಈ ಮಂತ್ರವನ್ನು ಯಾವಾಗಲೂ ಯಾರಿಗೂ ಉಪದೇಶಿಸಬಾರದು. ಯಾವನು ತನ್ನ ದುರ್ಬಲತ್ವವನ್ನು ತಿಳಿದು ಯಾವಾಗಲೂ ಭೀತಿಯಿಂದ ಇರುವವನಿಗೆ ಬುದ್ಧಿವಂತರ ಆಲೋಚನೆಯನ್ನು ಕೇಳಬೇಕೆಂಬ ಆತುರವು ಹುಟ್ಟುತ್ತಿರುವುದು. ಈ ಕಾರಣಕ್ಕಾಗಿಯೇ ಮನಸ್ಸಿನಲ್ಲಿ ಭಯವನ್ನು ಇಟ್ಟುಕೊಂಡು ಭಯವಿಲ್ಲದವನಂತೆಯೂ ಇತರರಲ್ಲಿ ನಂಬಿಕೆಯನ್ನಿಡದೆ ನಂಬಿಕೆ ಉಳ್ಳವನಂತೆಯೂ ತೋರಿಸಿಕೊಳ್ಳಬೇಕು. ಕಾರ್ಯ ಗೌರವಕ್ಕೆ ತಕ್ಕಂತೆ ಮೇಲೆ ಮೇಲೆ ತೇಲಿಸಿ ಬಿಡಬೇಕು. ಓ ಧರ್ಮರಾಜ, ನಿನಗೆ ಹೀಗೆ ಮಾರ್ಜಾಲ ಮೂಷಕಗಳ ಇತಿಹಾಸವನ್ನು ಹೇಳಿದೆನು. ನೀನು ಇದನ್ನು ಮನಸ್ಸಿನಲ್ಲಿಟ್ಟು ಅದರಂತೆ ಇತರ ಜನರೊಡನೆ ವರ್ತಿಸಬೇಕು. ಈ ಕಥೆಯಿಂದ ನಿನಗೆ ಒಳ್ಳೆ ಬುದ್ಧಿ ವಿಕಾಸವು, ಶತ್ರು ಮಿತ್ರರ ಭೇದ ಜ್ಞಾನವು, ಸಂಧಿ ವಿಗ್ರಹಗಳಿಗೆ ತಕ್ಕ ಕಾಲದ ತಿಳುವಳಿಕೆಯು, ಆಪತ್ತುಗಳಿಂದ ತಪ್ಪಿಸಿಕೊಳ್ಳುವ ಉಪಾಯವು ಚೆನ್ನಾಗಿ ತಿಳಿಯುವುದು. ತನ್ನನ್ನು ತನಗಿಂತಲೂ ಬಲಾಢ್ಯನನ್ನು ಶತ್ರುವು ಪೀಡಿಸುವಾಗ ಆ ಬಲಾಢ್ಯನೊಡನೆ ತಾನು ಸಂಧಿ ಮಾಡಿಕೊಂಡು ಅವನೊಡನೆ ಸೇರಿ ಉಪಾಯಗಳನ್ನು ನಡೆಸುವುದೂ, ಕಾರ್ಯವು ಕೈಗೂಡಿದೊಡನೆ ಅವನನ್ನು ಬಿಟ್ಟು ಹೋಗುವುದು ಒಳ್ಳೆಯದು. ಈ ನೀತಿಯು ಧರ್ಮಾರ್ಥ ಕಾಮಗಳು ಮೂರಕ್ಕೂ ಅವಿರುದ್ಧವಾದುದು. ನೀನು ಈ ನೀತಿಶಾಸ್ತ್ರವನ್ನು ಅನುಸರಿಸಿ ಪ್ರಜಾ ರಕ್ಷಣೆಯನ್ನು ನಡೆಸುತ್ತಾ ವಿಶೇಷವಾದ ಐಶ್ವರ್ಯವನ್ನು ಸಾಧಿಸು. ರಾಜ, ನೀನು ಯಾವಾಗಲೂ ಬ್ರಾಹ್ಮಣರೊಡನೆ ಕೂಡಾಡುತ್ತಾ ಕಾಲವನ್ನು ಕಳೆ. ಅದರಿಂದ ಅವರಿಂದ ಇಹಪರಗಳೆರಡರಲ್ಲಿಯೂ ನಿನಗೆ ಶ್ರೇಯಸ್ಸುಂಟು. ಅವರು ಧರ್ಮಗಳನ್ನೆಲ್ಲ ಬಲ್ಲವರು, ಕರ್ತವ್ಯ ಜ್ಞಾನವುಳ್ಳವರು. ಅವರನ್ನು ಮೆಚ್ಚಿಸಿದರೆ ನಿನಗೆ ಶುಭವನ್ನು ಉಂಟು ಮಾಡುವರು. ನೀನು ಹಾಗೆ ಮಾಡುವುದರಿಂದ ನಿನ್ನ ರಾಜ್ಯವನ್ನು
ಉತ್ತಮ ಶ್ರೇಯಸ್ಸನ್ನು, ದೊಡ್ಡ ಕೀರ್ತಿಯನ್ನು, ಉತ್ತಮ ಸಂತತಿಯಿಂದ ವಂಶಾಭಿವೃದ್ಧಿಯನ್ನು ಪಡೆಯುವೆ. ಈ ಇಲಿ ಬೆಕ್ಕುಗಳ ಕಥೆಯು ಸಂಧಿ ವಿಗ್ರಹಗಳಲ್ಲಿ ಬುದ್ಧಿಯನ್ನು ಕುದುರಿಸುವುದು. ಶತ್ರುಗಳಲ್ಲಿ ಅದರಂತೆ ವರ್ತಿಸಬೇಕು. ಇದು 138ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.